Hello, welcome back to the channel. So in this video we shall see physical properties of organic compounds. Some organic compounds or some properties of organic compounds, how they vary or what are the factors that actually influence the properties of organic compounds. So this aspect we shall see. Okay, the main three properties that we will be considering is these three: melting point, boiling point and solubility. These are three main important physical properties which can be, our questions can be asked related to these three. And now therefore we shall see which are the factors exactly which influence these three properties. See, out of these three we need not bother much about melting point and solubility. Idu melting point ಮತ್ತು solubility ಬಗ್ಗೆ questions ಕೇಳುವಂತ chances ಕಡಿಮೆ. Boiling point, of course questions are there, previous papers ದಲ್ಲಿ ಸಾಕಷ್ಟು ಸತಿ questions ಕೇಳಿದ್ದಾರೆ, ಬಟ್ ಇದು ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಆಲ್ಮೋಸ್ಟ್ ಫ್ಯಾಕ್ಟರ್ಸ್ ಸಿಮಿಲರೇ ಬರುತ್ತೆ. ಅಂಡ್ ಒಂದಕ್ಕೆ ಒಂದು ರಿಲೇಟೆಡ್ ಇರತ್ತೆ. ನೀವು ಒಂದನ್ನು ಚೆನ್ನಾಗಿ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಅದರದ್ದು ಬೇಸ್ ಮೇಲೆ ಅದರ್ ಪ್ರಾಪರ್ಟಿ ಏನಾಗುತ್ತೆ ಅನ್ನೋದನ್ನ ಇಟ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್. ಫೈನ್, ಲೆಟ್ ಅಸ್ ಬಿಗಿನ್ ವಿತ್ ಫಸ್ಟ್ ಪ್ರಾಪರ್ಟಿ, ಮೆಲ್ಟಿಂಗ್ ಪಾಯಿಂಟ್. ಓಕೆ, ನೌ ಫಸ್ಟ್ ಥಿಂಗ್ ದಟ್ ವಿ ಶುಡ್ ನೋ ಅಬೌಟ್ ಮೆಲ್ಟಿಂಗ್ ಪಾಯಿಂಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್. ಸಿ, ಇಲ್ಲಿ ನಾನು ನಿಮಗೆ ಡೆಫಿನೇಷನ್ ಮೆಲ್ಟಿಂಗ್ ಪಾಯಿಂಟ್ ಕೊಡ್ತಾ ಇಲ್ಲ. ಮೆಲ್ಟಿಂಗ್ ಪಾಯಿಂಟ್ ಡೆಫಿನೇಷನ್ ವಿ ಹ್ಯಾವ್ ಸೊಲ್ಯೂಷನ್ಸ್ ಚಾಪ್ಟರ್, ಅಲ್ಲಿ ಇಫ್ ಇಟ್ ಇಸ್ ನೆಸರಿ ಅಲ್ಲಿ ತಗೊಳ್ಳಿಕ್ಕೆ ಬರುತ್ತೆ. ಸೊ ನಾವು ಜಸ್ಟ್ ವಿ ಶುಡ್ ನೋ ಏನ್ ಎಕ್ಸಾಕ್ಟ್ಲಿ ಅದು ಅನ್ನೋದು ಗೊತ್ತಿರಬೇಕು. ಸಿ, ಇಟ್ ಇಸ್ ವೆರಿ ಸಿಂಪಲ್. ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಇಟ್ ವಿಲ್ ಅಂಡರ್ಗೋ ಅ ಫೇಸ್ ಟ್ರಾನ್ಸಿಷನ್ಸ್ ಟು ಫೇಸ್ ಟ್ರಾನ್ಸಿಷನ್ ಟು ಲಿಕ್ವಿಡ್. ಗಿವನ್ ಸೆಟ್ ಆಫ್ ಕಂಡೀಷನ್ಸ್ ಇರುತ್ತೆ. ಅಫ್ಕೋರ್ಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ತಗೊಳ್ತೇವೆ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ದಲ್ಲಿ ಯಾವ ಟೆಂಪರೇಚರ್ ದಲ್ಲಿ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗತ್ತೆ, ಆ ಟೆಂಪರೇಚರ್ಗೆ ವಿ ಕಾಲ್ ದಟ್ ಆಸ್ ಮೆಲ್ಟಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಈಗ ವಾಟರ್ ತಗೊಂಡ್ರಿ ಅಂತ ಹೇಳಿದ್ರೆ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಾಟರ್ ಅದು ಸಾಲಿಡ್ ಇದ್ದಿದ್ದು, ಐಸ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದು ಇಟ್ ಹ್ಯಾಪನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಸೊ ದಟ್ ಇಸ್ ಕನ್ಸಿಡರ್ಡ್ ಟು ಬಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್. ಅಂಡ್ ಅದು ವೆದರ್ ಇಟ್ ಇಸ್ ಮೆಲ್ಟಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್, ಅದು ಮೇನ್ಲಿ ಡಿಪೆಂಡ್ ಆಗೋದು ಯಾವ್ದ್ರ ಬೇಸ್ ಮೇಲೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಬಿಟ್ವೀನ್ ಇಂಟರ್ ಮೊಲಿಕ್ಯುಲಾರ್ ಇಂಟ್ರಾಕ್ಷನ್ಸ್. ನೀವು ಯಾವ ಸಬ್ಸ್ಟೆನ್ಸ್ ತಗೊಂಡಿರ್ತೀರಿ ಅದರಲ್ಲಿ ಏನು ಮಾಲಿಕ್ಯೂಲ್ಸ್ ಇರುತ್ತೆ, ಆ ಮಾಲಿಕ್ಯೂಲ್ಸ್ ನಡುವೆ ಏನು ಇಂಟ್ರಾಕ್ಷನ್ ಇದೆ. ಮೇನ್ಲಿ ಇನ್ ಕೇಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಮಾತಾಡೋದಿತ್ತು ಅಂತ ಹೇಳಿದ್ರೆ ಆ ಮಾಲಿಕ್ಯೂಲ್ ನಡುವೆ ಏನು ಇಂಟ್ರಾಕ್ಷನ್ಸ್ ಇದೆ ಅದರ ಬೇಸ್ ಮೇಲೆ ಮೆಲ್ಟಿಂಗ್ ಪಾಯಿಂಟ್ ಇಟ್ ವಿಲ್ ಬಿ ಡಿಪೆಂಡೆಂಟ್, ರೈಟ್? ಸೊ ನಾವು ದಟ್ ಮಾಲಿಕ್ಯೂಲ್ಸ್ ನಡುವೆ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ ಅನ್ನೋದು ದಟ್ ವಿಲ್ ಡಿಪೆಂಡ್ ಆನ್ ಸಮ್ ಅದರ್ ಫ್ಯಾಕ್ಟರ್ಸ್. ಸೊ ವಿ ಶಲ್ ಸಿ ದೋಸ್ ಸಚ್ ಫ್ಯಾಕ್ಟರ್ಸ್. ಫಸ್ಟ್ ಒನ್ ಸಿಂಪಲ್ ಯಾವುದು ಅಂತ ಹೇಳಿದ್ರೆ ಸೇ ಮಾಲಿಕ್ಯುಲಾರ್ ವೇಟ್, ಆರ್ ಇವನ್ ಇದನ್ನು ನಾವು ಸೈಜ್ ಆಫ್ ಮಾಲಿಕ್ಯೂಲ್ ಅಂತಾನೂ ಅನ್ಬಹುದು. ಬಿಕಾಸ್ ಮಾಲಿಕ್ಯುಲಾರ್ ವೇಟ್ ಅಂಡ್ ಸೈಜ್ ಆಫ್ ಮಾಲಿಕ್ಯೂಲ್ ದೇ ವಿಲ್ ಬಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೈಜ್ ಆಫ್ ಮಾಲಿಕ್ಯೂಲ್ ದೊಡ್ಡದಾಕೋತ ಹೋದ ಹಾಗೆ ಮಾಲಿಕ್ಯುಲಾರ್ ವೇಟ್ ಕೂಡ ದೊಡ್ಡದಾಕೋತ ಹೋಗುತ್ತೆ. ಸೊ ಹೈಯರ್ ಮಾಲಿಕ್ಯುಲಾರ್ ವೇಟ್, ಸೈಜ್ ಆಫ್ ದ ಮಾಲಿಕ್ಯೂಲ್ ಜಾಸ್ತಿ ಆಗುತ್ತೆ, ಬಿಗರ್ ಮಾಲಿಕ್ಯೂಲ್ ಆಗುತ್ತೆ. ಸೊ ಬಿಗರ್ ಮಾಲಿಕ್ಯೂಲ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಮೋರ್ ಸರ್ಫೇಸ್ ಏರಿಯಾ ಸಿಗುತ್ತೆ ಫಾರ್ ದಟ್ ಮಾಲಿಕ್ಯೂಲ್. ಸೊ ಮೋರ್ ಸರ್ಫೇಸ್ ಏರಿಯಾ ಯು ಗೆಟ್, ಅಂಡ್ ಬಿಕಾಸ್ ಆಫ್ ಮೋರ್ ಸರ್ಫೇಸ್ ಏರಿಯಾ ಮೋರ್ ವಾಂಡರ್ ವಾಲ್ಸ್ ಇಂಟ್ರಾಕ್ಷನ್ಸ್ ಆರ್ ಮೋರ್ ಇಂಟರ್ಮೊಲಿಕ್ಯುಲಾರ್ ಇಂಟ್ರಾಕ್ಷನ್ಸ್. ಎರಡು ದೊಡ್ಡ ಮಾಲಿಕ್ಯೂಲ್ ನಡುವೆ ಎಷ್ಟು ನಿಮಗೆ ಇಂಟರ್ಮೊಲಿಕ್ಯುಲಾರ್ ಇಂಟ್ರಾಕ್ಷನ್ಸ್ ಬರುತ್ತೆ ಅಷ್ಟು ಎರಡು ಸಣ್ಣ ಮಾಲಿಕ್ಯೂಲ್ ನಡುವೆ ಬರೋದಿಲ್ಲ. ಸೊ ಹಾಗಾಗಿ ಮಾಲಿಕ್ಯೂಲ್ಸ್ ದೊಡ್ಡದಾದಾಗೆ ಅವುಗಳ ನಡುವಿನ ವಾಂಡರ್ ವಾಲ್ಸ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗೋತ್ ಹೋಗುತ್ತೆ. ಸೊ ಇನ್ ಜನರಲ್ ಹೇಳೋದಿತ್ತು ಅಂದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್, ಮಾಲಿಕ್ಯೂಲ್ ಹೇಗೆ ದೊಡ್ಡದಾಕೋತ ಹೋಗುತ್ತೆ ಸೊ ಹಾಗೆ ಅದರಿಂದ ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗೋತ್ ಹೋಗುತ್ತೆ. ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಥಿಂಗ್, ಇದು ಮೇನ್ಲಿ ಆಲ್ಕೇನ್ಸ್ಗೆ ನಮ್ಗೆಲ್ಲಾದ್ರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ಪಾಯಿಂಟ್. Alkanes with odd number of carbon atoms will have less melting point, whereas with even number of carbon atoms they will have a little higher melting point. Again adu yake anta helandre because of symmetry of the molecule, odd ಮತ್ತೆ even ಇದ್ದಾಗ symmetry of the molecule base ಮೇಲೆ ultimately effect ಆಗೋದು intermolecular interactions effect ಆಗುತ್ತೆ. So in general this can be stated that odd number of carbon atoms ಇದ್ದಾಗ ಸ್ವಲ್ಪ melting point ಕಡಿಮೆ ಇರುತ್ತೆ than in the case of even number of carbon atoms. ಅಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ಲ, ಬಟ್ ಎಲ್ಲಾದ್ರೂ ನಿಮಗೆ ಕಂಪ್ಯಾರಿಸನ್ ಗೆ ಬೇಕಾಗಬಹುದಾದಂತದ್ದು, ಯೂಸ್ ಆಗಬಹುದಾದಂತ ಒಂದು ಫ್ಯಾಕ್ಟರ್. Then last one, very important one. So solids ದಲ್ಲಿ ನಮಗೆ ಮೇನ್ಲಿ ಮ್ಯಾಟರ್ ಆಗುವಂತದ್ದು ಇಟ್ ಈಸ್ ಪ್ಯಾಕಿಂಗ್ ಇನ್ಫ್ಲೂಯೆನ್ಸಸ್. ಎರಡು ಮಾಲಿಕ್ಯೂಲ್ ನಡುವೆ ಪ್ಯಾಕಿಂಗಿಗೆ ಮತ್ತೇನಾದ್ರೂ ಬೇರೆ ಫ್ಯಾಕ್ಟರ್ಸ್ ಹೆಲ್ಪ್ ಮಾಡ್ತಾ ಇದ್ರೆ ಸೊ ದೋಸ್ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ದೇ ಇನ್ಫ್ಲೂಯೆನ್ಸ್ ಮೆಲ್ಟಿಂಗ್ ಪಾಯಿಂಟ್ ಅ ಲಾಟ್, ರೈಟ್? ಸೊ ಈ ಪ್ಯಾಕಿಂಗ್ ಇನ್ಫ್ಲೂಯೆನ್ಸ್ ಅಲ್ಲಿ ಮೇನ್ಲಿ ಬರುವಂತದ್ದು ಯಾವುದು ಅಂದ್ರೆ ಪೋಲಾರ್ ಇಂಟ್ರಾಕ್ಷನ್ಸ್ ಅಂಡ್ ಹೈಡ್ರೋಜನ್ ಬಾಂಡ್ಸ್. ಎಲ್ಲಾದ್ರೂ ನಿಮಗೆ ಎರಡು ಮಾಲಿಕ್ಯೂಲ್ ನಡುವೆ ಪೋಲಾರ್ ಇಂಟ್ರಾಕ್ಷನ್ಸ್ ಮತ್ತೆ ಹೈಡ್ರೋಜನ್ ಬಾಂಡ್ಸ್ ಪ್ಯಾಕಿಂಗಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ
ಇನ್ ದ ಸೆನ್ಸ್ ಇದು ಪೋಲಾರ್ ಇಂಟ್ರಾಕ್ಷನ್ಸ್ ಮತ್ತು ಹೈಡ್ರೋಜನ್ ಬಾಂಡ್ಸ್ ಇಂಟರ್ ಮೊಲಿಕ್ಯುಲಾರ್ ಇಂಟ್ರಾಕ್ಷನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಇದೆ. ಎರಡು ಮಾಲಿಕ್ಯೂಲ್ ನಡುವೆ ಜಾಸ್ತಿ ಇಂಟ್ರಾಕ್ಷನ್ ಬರೋ ಹಾಗೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇನ್ ದಟ್ ಕೇಸ್ ಮೆಲ್ಟಿಂಗ್ ಪಾಯಿಂಟ್ ಡೆಫಿನೆಟ್ಲಿ ಇಟ್ ಇನ್ಕ್ರೀಸಸ್. ಸೊ ಮೇನ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ಇದು ನಿಮಗೆ ಕಂಪ್ಯಾರಿಸನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಏನಾದರೂ ಇದು ಯಾವುದಾದ್ರೂ ಪೋಲಾರ್ ಇಂಟ್ರಾಕ್ಷನ್ಸ್ ಅಥವಾ ಹೈಡ್ರೋಜನ್ ಬಾಂಡ್ಸ್ ಆಪರೇಟ್ ಆಗ್ತಾ ಇದೆ ಎರಡು ಮಾಲಿಕ್ಯೂಲ್ ನಡುವೆ ಅಂತ ಹೇಳಿದ್ರೆ ಇನ್ ದಟ್ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೋರ್ ಪ್ಯಾಕಿಂಗ್ ಇನ್ಫ್ಲೂಯೆನ್ಸಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ವಿಲ್ ಬಿ ಆಬ್ಸರ್ವ್, ರೈಟ್. ಸೊ ಒಂದೇ ಇಲಸ್ಟ್ರೇಷನ್ ತಗೊಳ್ತಾನೆ ಇದಕ್ಕೆ. ಸಿ ಕನ್ಸಿಡರ್ ದಿಸ್ ಇದೇನು ಅಂತ ಹೇಳಿದ್ರೆ ಆರ್ಥೋ ಡೈಕ್ಲೋರೋಬೆನ್ಸಿನ್ ಅಥವಾ ಇನ್ ಜನರಲ್ ಇದು ಡೈಕ್ಲೋರೋಬೆನ್ಸಿನ್. ಸೊ ದಿಸ್ ದಿಸ್ ಇಸ್ ಆರ್ಥೋ ಐಸೋಮರ್. ಸೊ ಈ ಪೊಸಿಷನ್ಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇರೋದು, ಈ ಪೊಸಿಷನ್ಗೆ ಒಂದು ಸಬ್ಸ್ಟಿಟ್ಯೂಷನ್ ಇದ್ದಾಗ ಅದ್ರದ್ದು ಇಮಿಡಿಯೇಟ್ ಪೊಸಿಷನ್ ಸೆಕೆಂಡ್ ಪೊಸಿಷನ್ದಲ್ಲಿ ಸಬ್ಸ್ಟಿಟ್ಯೂಷನ್ ಇದ್ದ ದಟ್ ಪೊಸಿಷನ್ ಇಟ್ ಇಸ್ ಕಾಲ್ಡ್ ಆಸ್ ಆರ್ಥೋ. ಈ ಪೊಸಿಷನ್ಗೆ ಇದ್ದಾಗ ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸ್ ಅಲ್ಲಿ ಇದೆ, ಜಸ್ಟ್ ಲೈಕ್ ದಿಸ್, ಇಲ್ಲಿ ಇದೆ, ಇಲ್ಲಿ ಇಲ್ಲ, ಇಲ್ಲಿ ಇದೆ, ಅವಾಗ ದಟ್ ಪೊಸಿಷನ್ ಇಟ್ ಇಸ್ ಕಾಲ್ಡ್ ಆಸ್ ಮೆಟಾ ಪೊಸಿಷನ್, ರೈಟ್. ಇಲ್ಲಿ ಎಲ್ಲೂ ಇಲ್ಲ, ಇಲ್ಲಿ ಇದೆ, ಡೈರೆಕ್ಟ್ಲಿ ಇಲ್ಲಿದೆ ಅಂದ್ರೆ ದಿಸ್ ಇಸ್ 1,4 ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ದಟ್ ವಿಲ್ ಬಿ ಕಾಲ್ಡ್ ಆಸ್ ಪ್ಯಾರಾ ಸಬ್ಸ್ಟಿಟ್ಯೂಷನ್. ಬೇಸಿಕ್ ಆಸ್ಪೆಕ್ಟ್ಸ್ ಗೊತ್ತಿದ್ರೆ ಗೊತ್ತಿರುತ್ತೆ, ರೈಟ್. ಸೊ ನಾವು ಆರ್ಥೋಡೈಕ್ಲೋರೋಬೆನ್ಸಿನ್, ಮೆಟಾಡೈಕ್ಲೋರೋಬೆನ್ಸಿನ್, ಪ್ಯಾರಾಡೈಕ್ಲೋರೋಬೆನ್ಸಿನ್ ಇದನ್ನು ತಗೊಂಡ್ವಿ ಅಂತ ಹೇಳಿದ್ರೆ ಮಾಲಿಕ್ಯುಲಾರ್ ವೇಟ್ ಆಬ್ವಿಯಸ್ಲಿ ಇದೆಲ್ಲದಕ್ಕೂ ಸೇಮ್ ಬರುತ್ತೆ, ಏನು ಡಿಫ್ರೆನ್ಸ್ ಬರೋದಿಲ್ಲ. ಬಟ್ ವಾಟ್ ವಿ ಅಬ್ಸರ್ವ್ ಇಸ್ ದಟ್ ಇವು ಮೂರು ಕೇಸಲ್ಲಿ ದೀಸ್ ಟೂ ಕಾಂಪೌಂಡ್ಸ್ ಆರ್ಥೋಡೈಕ್ಲೋರೋಬೆನ್ಸಿನ್ ಆಸ್ ವೆಲ್ as ಮೆಟಾಡೈಕ್ಲೋರೋಬೆನ್ಸಿನ್ ದೇ ಆರ್ ಅಬ್ಸರ್ವ್ಡ್ ಟು ಬಿ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ದಲ್ಲಿ ಅವು ಲಿಕ್ವಿಡ್ ಆಗಿರುತ್ತೆ. ಬಟ್ ಅದರದ್ದೇ ಇನ್ನೊಂದು ಐಸೋಮರ್, ಪೊಸಿಷನ್ ಐಸೋಮರ್ ಪ್ಯಾರಾಡೈಕ್ಲೋರೋಬೆನ್ಸಿನ್. ಪ್ಯಾರಾಡೈಕ್ಲೋರೋಬೆನ್ಸಿನ್ ಇಟ್ ಇಸ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್. ಸಿ ಯಾವುದಾದ್ರೂ ಒಂದು ಕಾಂಪೌಂಡ್ ಅಟ್ ರೂಮ್ ಟೆಂಪರೇಚರ್ ಸಾಲಿಡ್ ಇದೆ ಅಂತ ಹೇಳಿದ್ರೆ ಮೀನಿಂಗ್ ಏನು ಅಂದ್ರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಹೈ ಇದೆ. ರೂಮ್ ಟೆಂಪರೇಚರ್ದಲ್ಲಿ ಅದಕ್ಕೆ ಮೆಲ್ಟ್ ಆಗುವಷ್ಟು ಟೆಂಪರೇಚರ್ ಸಿಗ್ತಾ ಇಲ್ಲ, ಅದಕ್ಕೆ ಅದು ರೂಮ್ ಟೆಂಪರೇಚರ್ ಸಾಲಿಡ್ ಆಗಿದೆ. ಅಂಡ್ ಆಫ್ ಕೋರ್ಸ್ ಇದರದ್ದು ಮೆಲ್ಟಿಂಗ್ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ ಅದು 50 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ವೆರಸ್ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ರೂಮ್ ಟೆಂಪರೇಚರ್ದಲ್ಲಿ ಲಿಕ್ವಿಡ್ ಇದೆ ಅಂದ್ರೆ ಸಿಂಪಲ್ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಏನಿದೆ ಅಂದ್ರೆ ರೂಮ್ ಟೆಂಪರೇಚರ್ಗಿಂತನೂ ಕಡಿಮೆ ಇದೆ. ಸೊ ರೂಮ್ ಟೆಂಪರೇಚರ್ ಇಸ್ ಇನಫ್ ಫಾರ್ ದಟ್ ಕಂಪೌಂಡ್ ಟು ಎಕ್ಸಿಸ್ಟ್ ಇನ್ ಲಿಕ್ವಿಡ್ ಸ್ಟೇಟ್. ಮೆಲ್ಟ್ ಆಗುವ ಟೆಂಪರೇಚರ್ಗಿಂತನೂ ಮೇಲಿದೆ ರೂಮ್ ಟೆಂಪರೇಚರ್, ದೇರ್ಫೋರ್ ಅದು ರೂಮ್ ಟೆಂಪರೇಚರ್ದಲ್ಲಿ ಲಿಕ್ವಿಡ್ ಆಗಿ ಎಕ್ಸಿಸ್ಟ್ ಆಗ್ತಿರ್ತದೆ. ಸೊ ಹಾಗಾಗಿ ಇದರದ್ದು ಮೆಲ್ಟಿಂಗ್ ಪಾಯಿಂಟ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ವೆಲ್ ಬಿಲೋ ದ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಯೂಶುವಲಿ 25 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ತೇವೆ. ದಿಸ್ ಇಸ್ -23 ಡಿಗ್ರಿ ಸೆಲ್ಸಿಯಸ್. ಟು ಗೆಟ್ ದ ಡಿಫರೆನ್ಸ್ ಹೆಚ್ಚು ಕಡಿಮೆ ಒಂದು 75 ಡಿಗ್ರಿ ಸೆಲ್ಸಿಯಸ್ ಡಿಫರೆನ್ಸ್ ಇದೆ. ನಾವು ಡೆಫಿನೆಟ್ಲಿ ಕ್ವಶನ್ ಕಮ್ಸ್ ಯಾಕೆ ಇಷ್ಟು ಡಿಫರೆನ್ಸ್ ಬರುತ್ತೆ ಅಂತ ಹೇಳಿ ಕೇಳಿದ್ರೆ ಇಲ್ಲಿ ನಿಮಗೆ ಪ್ಯಾಕಿಂಗ್ ಇನ್ಫ್ಲೂಯೆನ್ಸಸ್ ಬಹಳ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಕ್ಲೋರಿನ್ ಇಟ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ, ಅದು ಇನ್ನೊಂದು ಇದೇ ತರದ ಮಾಲಿಕ್ಯೂಲ್ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ, ಇದು ಕೂಡ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಇದು ಸಿಮೆಟ್ರಿಕ್ ಸ್ಟ್ರಕ್ಚರ್ ಇರೋದ್ರಿಂದ ಇದರಲ್ಲಿ ನಿಮಗೆ ಪ್ಯಾಕಿಂಗ್ ಇನ್ಫ್ಲೂಯೆನ್ಸಸ್ ಜಾಸ್ತಿ ಇರುತ್ತೆ. ವೆರಾಸ್ ಅಷ್ಟು ಇದರಲ್ಲಿ ಇವೆರಡರಲ್ಲಿ ಪ್ಯಾಕಿಂಗ್ ಇನ್ಫ್ಲೂಯೆನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ಇದರದ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ದಿಸ್ ಒನ್ ಇಟ್ ವಿಲ್ ಬಿ ಹ್ಯಾವಿಂಗ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ಫೈನ್, ಲೆಟ್ us go to the next physical property. It is boiling point. Again in similar way ಅದನ್ನು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ at a given pressure it's the temperature at which liquid it turns out to be gas. ಲಿಕ್ವಿಡ್ ಇದ್ದಿದ್ದನ್ನ ನಾವು ಹೀಟ್ ಮಾಡ್ತಾ ಹೋಗ್ತೇವೆ, ಟೆಂಪರೇಚರ್ ಎಲಿವೇಟ್ ಆಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ದಲ್ಲಿ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗುತ್ತೆ ಅಂದ್ರೆ ಲಿಕ್ವಿಡ್ ಇದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಟೆಂಪರೇಚರ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಬಾಯ್ಲಿಂಗ್ ಪಾಯಿಂಟ್. ಗೊತ್ತಿದೆ ವಾಟರ್ಗೆ 100 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ಇಟ್ ಸ್ಟಾರ್ಟ್ಸ್ ಟರ್ನಿಂಗ್ ಔಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್. ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಅಗೇನ್ ಇವನ್ ಇದು ಕೂಡ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ ಅಂದ್ರೆ ಲಿಕ್ವಿಡ್ ಸ್ಟೇಟ್ ದಲ್ಲಿ ಎರಡು ಮಾಲಿಕ್ಯೂಲ್ ನಡುವೆ ಏನು ಇಂಟ್ರಾಕ್ಷನ್ಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲಿಕ್ವಿಡ್ ಸ್ಟೇಟ್ ದಲ್ಲಿ ಇದ್ದಾಗ ಎರಡು ಮಾಲಿಕ್ಯೂಲ್ ನಡುವೆ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಇಟ್ ವಿಲ್ ಬಿ ಮೋರ್. ಇಂಟ್ರಾಕ್ಷನ್ಸ್ ವೀಕ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ದಟ್ ದ ಕಂಪೌಂಡ್ ಇಟ್ ವಿಲ್ ಬಿ ಮೋರ್ ವೊಲೆಟೈಲ್. ಮೋರ್ ವೊಲೆಟೈಲ್ ಅಂದ್ರೆ ಈಸಿಲಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ಅಗೇನ್ ಲಿಕ್ವಿಡ್ ಸ್ಟೇಟ್ ದಲ್ಲಿ ಇಂಟರ್ಮೊಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಅನ್ನ ಇನ್ಫ್ಲುಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್ ಯಾವುದು ನೋಡಿದ್ರೆ ಫಸ್ಟ್ ಒನ್ ಇಟ್ ಇಸ್ ಸೈಜ್, ರೈಟ್. ಸೊ ಇದು ಮೇನ್ಲಿ ಇಂಪಾರ್ಟೆಂಟ್ ಆಗೋದು ನಮಗೆ ಇನ್ ಕೇಸ್ ಆಫ್ ಆಲ್ಕೇನ್ಸ್. ಸೊ ನಿಮ್ಗೆ ಜಸ್ಟ್ ಆಲ್ಕೇನ್ಸ್ ಅನ್ನೇ ಕಂಪೇರ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಸೊ ಆಲ್ಕೇನ್ಸ್ ಕೇಸಲ್ಲಿ ಮತ್ತೆ ಬೇರೆ ಯಾವುದು ಫ್ಯಾಕ್ಟರ್ ಬರೋದಿಲ್ಲ. ಬೇರೆ ಬೇರೆ ಆಲ್ಕೇನ್ಸ್ ನೀವು ಕಂಪೇರ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸೈಜ್ ಆಫ್ ದ ಆಲ್ಕೇನ್ ದಟ್ ಮ್ಯಾಟರ್ಸ್ ಅ ಲಾಟ್. Very simple, again same explanation. Larger surface area, if the molecule is large, size ದೊಡ್ಡದಿದೆ, larger surface area will be observed for molecule and more van der Waals interaction ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಕೂಡ ಹೈ ಆಗುತ್ತೆ. ಜಸ್ಟ್ ಲೈಕ್ ಇನ್ ದ ಕೇಸ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಯಾವ ತರ ಇತ್ತು ಅದೇ ತರ ಸೈಜ್ ಆರ್ ಇವನ್ ಮಾಲಿಕ್ಯುಲರ್ ವೇಟ್ ಅಂತ ಹೇಳ್ಬೋದು. ಸೊ ದಟ್ ಅಫೆಕ್ಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಒಂದು ಇಲಸ್ಟ್ರೇಷನ್ ನೋಡ್ರಿ. ಇವೆಲ್ಲ ಏನು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ಆಲ್ಕೇನ್ಸ್, ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್ ತಗೊಂಡಿದ್ದೇನೆ.
ಇವು ನಾಲ್ಕು ಏನಿರುತ್ತೆ ಅಂತ ಹೇಳಿದ್ರೆ ದೇ ಆರ್ ಗ್ಯಾಸಸ್ ಅಟ್ ರೂಮ್ ಟೆಂಪರೇಚರ್. ಅಗೇನ್ ಸೇಮ್ ಥಿಂಗ್, ಗ್ಯಾಸಸ್ ಅಟ್ ರೂಮ್ ಟೆಂಪರೇಚರ್ ಅಂದ್ರೆ ಮೀನಿಂಗ್ ಇವುಗಳದ್ದು ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅದು ರೂಮ್ ಟೆಂಪರೇಚರ್ ಗಿಂತನೂ ಕಡಿಮೆ ಇದೆ. ರೂಮ್ ಟೆಂಪರೇಚರ್ ಇಟ್ ಇಸ್ ಇನಫ್ ಟು, ಅದು ನಿಮಗೆ ಆ ಮಾಲಿಕ್ಯೂಲ್ ಅನ್ನ ಗ್ಯಾಸ್ ಸ್ಟೇಟ್ ದಲ್ಲಿ ಇಡ್ಲಿಕ್ಕೆ ಸಾಕಷ್ಟು ಟೆಂಪರೇಚರ್ ಇದೆ ರೂಮ್ ಟೆಂಪರೇಚರ್ ದಲ್ಲಿ. ದರ್ಫೋರ್ ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ರೂಮ್ ಟೆಂಪರೇಚರ್ ಗಿಂತ ಕಡಿಮೆ ಇರುತ್ತೆ. ಅಂಡ್ ದಟ್ಸ್ ಹೌ ದೇ ಎಕ್ಸಿಸ್ಟ್ ಇನ್ ಗ್ಯಾಸಿಯಸ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್. ವೆರಾಸ್ ಇದರಿಂದ ನೀವು ಇದೊಂದು ಡಿಮಾರ್ಕೇಶನ್ ಲೈನ್ ಅಂತ ಹೇಳ್ಬೋದು. ಫೋರ್ ಕಾರ್ಬನ್ ಆಟಮ್ ಇರೋ ಕಾಂಪೌಂಡ್ ಆಯ್ತು, 5 ಕಾರ್ಬನ್ ಆಟಮ್ ಇರುವಂತದ್ದು ಕಾಂಪೌಂಡ್ ಹೋದ್ರಿ ಅಂತ ಹೇಳಿದ್ರೆ ದಿಸ್ ಇಸ್ ಪೆಂಟೇನ್. ಸೊ ಪೆಂಟೇನ್ ಇಟ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸಿಂಪ್ಲಿ ಅದೇನ್ ಹೇಳುತ್ತೆ ಅಂದ್ರೆ ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ರೂಮ್ ಟೆಂಪರೇಚರ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ನಿಮಗೆ ರೂಮ್ ಟೆಂಪರೇಚರ್ದಲ್ಲಿ ದಿಸ್ ಮಾಲಿಕ್ಯೂಲ್ ಇಟ್ ಕೆನಾಟ್ ಗ್ಯಾಸ್ ಫೇಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಟೆಂಪರೇಚರ್ ಜಾಸ್ತಿ ಬೇಕಾಗಿರೋದ್ರಿಂದ ಇಟ್ ವಿಲ್ ಬಿ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ಇಲ್ಲಿ ಇವಕ್ಕೆ ವೇರಿಯೇಷನ್ ಆಗಿರೋದು ಏನು ನೋಡಿದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಸೈಜ್. ಮಿಥೇನ್ಗಿಂತನೂ ಈಥೇನ್ ಮಾಲಿಕ್ಯೂಲ್ದು ಸರ್ಫೇಸ್ ಏರಿಯಾ, ಇದು ಮಾಲಿಕ್ಯೂಲ್ ದೊಡ್ಡದಾಗುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ಸರ್ಫೇಸ್ ಏರಿಯಾ ಮತ್ತೂ ಜಾಸ್ತಿ ಆಗುತ್ತೆ, ಸರ್ಫೇಸ್ ಏರಿಯಾ ಸ್ಟಿಲ್ ಇಟ್ ವಿಲ್ ಬಿ ಮೋರ್. ಸೊ ಇಲ್ಲಿ ನಿಮಗೆ ಸರ್ಫೇಸ್ ಏರಿಯಾ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ಎರಡು ಮಾಲಿಕ್ಯೂಲ್ ನಡುವೆ ನಿಮಗೆ ಸಫಿಷಿಯಂಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ, ಅದು ಲಿಕ್ವಿಡ್ ಆಗಿ ಟರ್ನ್ ಆಗುತ್ತೆ. ಇಲ್ಲಿ ಅಷ್ಟು ನಿಮಗೆ ಸಫಿಷಿಯಂಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಿಲ್ಲ ಅಟ್ ರೂಮ್ ಟೆಂಪರೇಚರ್. ಸೊ ಅದಕ್ಕೆ ಮಾಲಿಕ್ಯೂಲ್ಸ್ ದೂರ ದೂರ ಇರ್ತವೆ ಅಂಡ್ ಇಟ್ ವಿಲ್ ಬಿ ಗ್ಯಾಸ್ ಫೇಸ್. ರೈಟ್, ಒನ್ ಇಲಸ್ಟ್ರೇಷನ್ ವೆರಿ ಇಂಪಾರ್ಟೆಂಟ್ ಒನ್. ನಾವು ನಾನೇನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಪೆಂಟೇನ್ಸ್ ಅನ್ನೇ ಕನ್ಸಿಡರ್ ಮಾಡಿದ್ದೇನೆ. ಡಿಫರೆಂಟ್ ಪೆಂಟೇನ್ಸ್ ಇಟ್ ಸೆಲ್ಫ್ ಹ್ಯಾವ್ ಕನ್ಸಿಡರ್ಡ್. ಲೆಟ್ ಅಸ್ ಸೇ ದಿಸ್ ಇಸ್ ಎನ್ ಪೆಂಟೇನ್, ದಿಸ್ ಇಸ್ ಐಸೋಪೆಂಟೇನ್, ದಿಸ್ ಇಸ್ ನಿಯೋಪೆಂಟೇನ್. ಪೆಂಟೇನ್ ದೇ ಐಸೋಮರ್ಗಳು. ಸೊ ಎನ್ ಪೆಂಟೇನ್ ಅಂತ ಹೇಳಿದ್ರೆ ಇದು ಸ್ಟ್ರೈಟ್ ಚೈನ್ ಪೆಂಟೇನ್. ಸೊ ಐಸೋ ಇದು ಇನ್ ಟ್ರಿವಿಯಲ್ ವೇದಲ್ಲಿ ಐಸೋ ಅಂತ ಯಾವ್ದಕ್ಕೆ ಕರಿತೇವೆ ಅಂದ್ರೆ ಈಗ ಒಂದು ಲಾಂಗ್ ಚೈನ್ ಇದ್ದಾಗ ಸೇ ಲಾಸ್ಟ್ ಬಟ್ ಒನ್ ಕಾರ್ಬನ್ ಆಟಮ್, ಇದು ಲಾಸ್ಟ್, ಇದು ಬಟ್ ಒನ್ ಕಾರ್ಬನ್ ಆಟಮ್, ಇದಕ್ಕೆ ಹೀಗೆ ಪೆಂಡೆಂಟ್ ಗ್ರೂಪ್ ಇದೆ ಅಂತ ಅಂತೇವೆ. ದಿಸ್ ವಿಲ್ ಬಿ ಕಾಲ್ಡ್ ಅಸ್ ಪೆಂಡೆಂಟ್, ಅಂದ್ರೆ ಇದಕ್ಕೆ ಹೀಗೆ ತೂಗ್ತಾ ಇದೆ ಅಂತ ಹೇಳಿ. ಸೊ ಹೀಗೆ ಮಿಥೈಲ್ ಗ್ರೂಪ್ ಪೆಂಡೆಂಟ್ ಆಗಿತ್ತು ಅಂತ ಹೇಳಿದ್ರೆ ದಟ್ ಕಂಪೌಂಡ್ ಯೂಶುವಲಿ ಇಟ್ ವಿಲ್ ಬಿ ಕಾಲ್ಡ್ ಅಸ್ ಐಸೋ. So this compound totally it has 5 carbon atoms, one pendant group, methyl pendant group. So that's how will be called as isopentane. And neo ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಸೇಮ್ ಥಿಂಗ್, ಲಾಸ್ಟ್ ಬಟ್ ಒನ್ ಕಾರ್ಬನ್ ಆಟಮ್ ಎರಡು ಮಿಥೈಲ್ ಗ್ರೂಪ್ಸ್ ಪೆಂಡೆಂಟ್ ಇದೆ ಅಂತ ಹೇಳಿದ್ರೆ ಯೂಶುವಲಿ ಇಟ್ ವಿಲ್ ಬಿ ಕಾಲ್ಡ್ ಆಸ್ ನಿಯೋಪೆಂಟೇನ್. ಸೊ ನಿಯೋಪೆಂಟೇನ್ ಆರ್ ನಿಯೋ ಅಂತ ಯೂಸ್ ಮಾಡ್ತೇವೆ, ನಿಯೋಪೆಂಟೇನ್ ಅಲ್ಲ ನಿಯೋ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಮೂರದ್ದು ಹೀಗೆ ಸ್ಟ್ರೇಟ್ ಲೈನ್ ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಸೊ ಇದು ಲಾಸ್ಟ್ ಬಟ್ ಒನ್ ಕಾರ್ಬನ್ ಆಟಮ್ ಆಗುತ್ತೆ. ಸೊ ಎರಡು ಪೆಂಡೆಂಟ್ ಗ್ರೂಪ್ ಇದೆ ನಿಯೋಪೆಂಟೇನ್. ಸೊ ಇವು ಮೂರು ಮಾಲಿಕ್ಯೂಲ್ಸ್ ನೀವು ಕಂಪೇರ್ ಮಾಡ್ರಿ, ಇಲ್ಲಿ ನಿಮಗೆ ಸೈಜ್ ದಲ್ಲಿ ವೇರಿಯೇಷನ್ ಬರುತ್ತೆ. ದೋ ಮಾಲಿಕ್ಯುಲರ್ ವೇಟ್ ಆಫ್ ಆಲ್ ದಿಸ್ ಕಂಪೌಂಡ್ಸ್ ಇಟ್ಸ್ ಸೇಮ್, ನಿಮಗೆ ಇಲ್ಲಿ ಬ್ರಾಂಚಿಂಗ್ ಇಲ್ಲ, ಇಲ್ಲಿ ಬ್ರಾಂಚಿಂಗ್ ಇದೆ, ಒಂದೇ ಬ್ರಾಂಚ್ ಆಗಿದೆ, ಇಲ್ಲಿ ನಿಮಗೆ ಎರಡು ಕಡೆ ಬ್ರಾಂಚ್ ಆಗಿದೆ. ಸೊ ಹೀಗೆ ಬ್ರಾಂಚ್ ಜಾಸ್ತಿ ಹಾಕೋತ್ ಹೋದ ಹಾಗೆ ನೀವು ಇಲ್ಲಿ ಸ್ಟ್ರಕ್ಚರ್ದಲ್ಲಿ ನೋಡಿದ್ರೆ ಈಸಿಲಿ ತಿಳ್ಕೊಳ್ಬಹುದು ಸರ್ಫೇಸ್ ಏರಿಯಾ ಆಫ್ ದ ಮಾಲಿಕ್ಯೂಲ್ ಕಡಿಮೆ ಹಾಕೋತ ಬರುತ್ತೆ. ನಾವು ದಿಸ್ ಮಾಲಿಕ್ಯೂಲ್ ಇಟ್ ಹ್ಯಾಸ್ ಮೋರ್ ಸರ್ಫೇಸ್ ಏರಿಯಾ ದ್ಯಾನ್ ದಿಸ್, and this molecule it has less surface area than this. Surface area ಕಡಿಮೆ ಹಾಕೋತಾ ಹೋಗಿದೆ. ಸೊ ಸರ್ಫೇಸ್ ಏರಿಯಾ ಕಡಿಮೆ ಹಾಕೋತಾ ಹೋಗಿರೋದ್ರಿಂದ ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಕಡಿಮೆ ಆಗುತ್ತೆ. ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಕಡಿಮೆ ಆದರೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಗಬೇಕು. ದಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. 36.1 ಇತ್ತು ಬಾಯ್ಲಿಂಗ್ ಪಾಯಿಂಟ್, 27.9 ಆಯಿತು, 9.5 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ ಬ್ರಾಂಚ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಬ್ರಾಂಚಿಂಗ್ ಜಾಸ್ತಿ ಆದಾಗ ನಿಮಗೆ ಸೇಮ್ ಆಲ್ಕೇನ್ಸ್ ಐಸೋಮರೇ ಇದೆ, ಬಟ್ ಬ್ರಾಂಚಿಂಗ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ದಟ್ it results in decrease of melting point and boiling point it decreases as surface area decreases. Branching ಜಾಸ್ತಿ ಆಗುತ್ತೆ ಅಂದ್ರೆ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗೋದ್ರಿಂದ ಹೀಗೆ ಹೋದಾಗ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ಕೋತಾ ಬಂದಿದೆ. ಫೈನ್, ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ತಗೊಂಡ್ರಿ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೆಸೆನ್ಸ್ ಆಫ್ ಹೆಟೆರೋ ಆಟಮ್. ಮಾಲಿಕ್ಯೂಲ್ ದಲ್ಲಿ ಕಾರ್ಬನ್ ಹೈಡ್ರೋಜನ್ ಬಿಟ್ಟು ಬೇರೆ ಏನಾದರೂ ಆಟಮ್ಸ್ ಇದ್ರೆ ಅದು ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ನ ಅಫೆಕ್ಟ್ ಮಾಡುತ್ತೆ. ಯೂಶುವಲಿ ಕಾಮನ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಅಂತೂ ಇದ್ದೇ ಇರುತ್ತೆ, ಅದರ ಜೊತೆಗೆ ಬೇರೆ ಬೇಕಾದಷ್ಟು ಆಟಮ್ಸ್ ಬರಬಹುದು. ಸೊ ಇದು ಆಟಮ್ ಯಾವ್ದು ಇದೆ ಅಂಡ್ ಯಾವ್ದು ಫಂಕ್ಷನಲ್ ಗ್ರೂಪ್ ಇದೆ ಅದರ ಬೇಸ್ ಮೇಲೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಎವ್ರಿಥಿಂಗ್ ಇಟ್ ವಿಲ್ ಬಿ ಅಫೆಕ್ಟೆಡ್. ಹಿಯರ್ ವಿ ಆರ್ ಲುಕಿಂಗ್ ಎಟ್ ದ ಹೌ ಇಟ್ ಅಫೆಕ್ಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಹೇಗೆ ಅಫೆಕ್ಟ್ ಆಗುತ್ತೆ ನೋಡೋಣ. ಸೇ ಇದು ಒಂದು ಝಡ್ ಹಿಟರೋ ಆಟಮ್ ಈ ತರ ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಹೀಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ದಿಸ್ ಬಾಂಡ್ ಇದ್ರದ್ದು ಇಲೆಕ್ಟ್ರೋನೆಗೆಟಿವಿಟಿ ಕಾರ್ಬನ್ ಇಲೆಕ್ಟ್ರೋನೆಗೆಟಿವಿಟಿಗಿಂತ ಹೆಚ್ಚಿರುತ್ತೆ. ಸೊ ಬಿಕಾಸ್ ಆಫ್ ದಾಟ್ ಏನಾಗುತ್ತೆ ಅಂದ್ರೆ ದಿಸ್ ಡ್ರಾಗ್ಸ್ ಇಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್, ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ಆಟಮ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಇಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಂಡು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಬಿಕಾಸ್ ಆಫ್ ವಿಚ್ ಈ ಮಾಲಿಕ್ಯೂಲ್ ಮೇಲೆ ಸ್ಲೈಟ್ಲಿ ಚಾರ್ಜ್ ಡೆವಲಪ್ ಆಗುತ್ತೆ. ದ ಹೋಲ್ ಮಾಲಿಕ್ಯೂಲ್ ಇಟ್ ವಿಲ್ ನಾಟ್ ಬಿ ನ್ಯೂಟ್ರಲ್. ಸೊ ಅದರ ಮೇಲೆ ಸ್ಲೈಟ್ಲಿ ಚಾರ್ಜ್ ಡೆವಲಪ್ ಆಗುತ್ತೆ. ಈ ತರ ಚಾರ್ಜ್ ಡೆವಲಪ್ ಆಗೋ ಸಿಚುವೇಶನ್
ವಿ ಸೇ ದಟ್ ಪೊಲಾರಿಟಿ ಡೆವಲಪ್ ಆಗುತ್ತೆ, ಮಾಲಿಕ್ಯೂಲ್ಸ್ ದಲ್ಲಿ ಪೊಲಾರಿಟಿ ಡೆವಲಪ್ ಆಗುತ್ತೆ. ನಾವು ಪ್ರೆಸೆನ್ಸ್ ಆಫ್ ಹೆಟೆರೋ ಆಟಮ್ ಮೇಕ್ಸ್ ದ ಮಾಲಿಕ್ಯೂಲ್ ಪೋಲಾರ್, and polarity develop ಆದಾಗ this molecule it can participate or it can show dipole interactions. ಇದು Z ಇರಲಿಲ್ಲ ಅಂತ ಹೇಳಂದ್ರೆ ಆವಾಗ ನಿಮಗೆ ಮಾಲಿಕ್ಯೂಲ್ ನಾನ್ ಪೋಲಾರ್ ಇರ್ತಿತ್ತು, ಜಸ್ಟ್ ನಿಮಗೆ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾತ್ರ ಬರ್ತಿತ್ತು ಎರಡು ಮಾಲಿಕ್ಯೂಲ್ ನಡುವೆ. ಬಟ್ ನಾವು ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದಿಸ್ Z that makes this molecule polar, and ಪೋಲಾರ್ ಮಾಲಿಕ್ಯೂಲ್ ನಡುವೆ ಎರಡು ಪೋಲಾರ್ ಮಾಲಿಕ್ಯೂಲ್ ನಡುವೆ ಇದೇ ತರ ತಗೊಂಡ್ರಿ ಅಂತ ಹೇಳಿದ್ರೆ ಡೈಪೋಲ್ ಇಂಟ್ರಾಕ್ಷನ್ಸ್ ಬರುತ್ತೆ. And because of this dipole interactions, the dipole interaction ಅವು ನಿಮ್ ಡೆಫಿನೆಟ್ಲಿ ನಾನ್ ಪೋಲಾರ್ ಇಂಟ್ರಾಕ್ಷನ್ಸ್ ಗಿಂತ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಇರುತ್ತೆ. So that results in increase of melting point, right? And sometimes depending on the situation, ಈ ಆಟಮ್ ಗೆ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿತ್ತು ಅಂತ ಇಟ್ಕೊಳ್ರಿ, Z ಆಟಮ್ ಅದಕ್ಕೆ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರೆ in that case such molecule it starts showing hydrogen bonds. ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ದಲ್ಲಿ ಸ್ವಲ್ಪ ಹೈಡ್ರೋಜನ್ ಬಾಂಡ್ಸ್ ಬಗ್ಗೆ ಕಲ್ತಿರ್ತೀರಿ. ಸೊ ಏನಾಗುತ್ತೆ, ಇದು Z ಏನಿದೆ, Z ಜೊತೆಗೆ ಅದಕ್ಕೊಂದು ಹೈಡ್ರೋಜನ್ ಅಟ್ಯಾಚ್ ಇದೆ ಅಂತ ಹೇಳಿದ್ರೆ ಯೂಶುವಲಿ ಆ ಕೇಸಲ್ಲಿ ನಿಮ್ಗೆ ಎಲ್ಲಾ ಕಡೆ ಹೈಡ್ರೋಜನ್ ಬಾಂಡ್ ಬರ್ತದೆ. ಹೈಡ್ರೋಜನ್ ಬಾಂಡ್ ಬಂತು ಅಂದ್ರೆ ಅದು ನಿಮ್ ಸಿಂಪಲ್ ಡೈಪೋಲ್ ಇಂಟ್ರಾಕ್ಷನ್ಸ್ ಗಿಂತನೂ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಮತ್ತೂ ಜಾಸ್ತಿ ಆಗುತ್ತೆ. ಸೊ ಹೈಡ್ರೋಜನ್ ಬಾಂಡ್ಸ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮಾಲಿಕ್ಯೂಲ್ಸ್, ರೈಟ್? ಸೊ ಹೇಗೆ ಆಗುತ್ತೆ ವಿತ್ ಸಮ್ ಇಲ್ಲಸ್ಟ್ರೇಷನ್. ಫಸ್ಟ್ ಸಿಂಪಲ್ ಇಲಸ್ಟ್ರೇಷನ್ ದಟ್ ಐ ಹ್ಯಾವ್ ಟೇಕನ್ ಇಸ್, ಇದು ಎರಡು ಕಾಂಪೌಂಡ್ ನೋಡ್ರಿ, ನಿಮ್ಗೆ ಇವೆರಡರದ್ದು ಸೈಜ್ ವೈಸ್ ಅಂತದ್ದೇನು ಡಿಫರೆನ್ಸ್ ಬರಬಾರ್ದು. ಸೈಜ್ ಎರಡು ನಿಮ್ಗೆ 5 ಮೆಂಬರ್ ರಿಂಗ್ ಇರೋದ್ರಿಂದ ಸೈಜ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಹಾಗಾಗಿ ಸೈಜ್ ದಿಂದ ಇಲ್ಲಿ ನಿಮ್ಗೆ ವಾಂಡರ್ ವಾಲ್ಸ್ ಫೋರ್ಸಸ್ ನಡುವೆ ಅಂತದ್ದೇನು ಡಿಫರೆನ್ಸ್ ಬರೋದಿಲ್ಲ. ಬಿಕಾಸ್ ಆಫ್ ಸೈಜ್ ಏನ್ ಇಂಟ್ರಾಕ್ಷನ್ಸ್ ಬರುತ್ತೆ ಎರಡು ಕೇಸಲ್ಲಿ ಸೇಮ್ ಇದೆ. ಬಟ್ ಡಿಫರೆನ್ಸ್ ಇರೋದೇನು ಅಂತ ಹೇಳಿದ್ರೆ ದಿಸ್ ಇಸ್ ನೋನ್ ಆಸ್ ಟೆಟ್ರಾಹೈಡ್ರೋಫ್ಯುರಾನ್, ಒಂದು ಆಕ್ಸಿಜನ್ ಆಟಮ್ ಇದೆ, ದಿಸ್ ಇಸ್ ಸಿಂಪ್ಲಿ ಸೈಕ್ಲೋಪೆಂಟೇನ್, ಆ ಜಾಗದಲ್ಲಿ ಆಕ್ಸಿಜನ್ ಆಟಮ್ ಇಲ್ಲ, right? Now you can guess because of this oxygen this molecule it turns out to be polar, ಸ್ವಲ್ಪ polarity induce ಆಗುತ್ತೆ, and ಇದರಲ್ಲಿ ನಿಮಗೆ ಡೈಪೋಲ್ ಇಂಟ್ರಾಕ್ಷನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಆಫ್ ವಿಚ್ ಇದರಲ್ಲಿ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ 65 ಡಿಗ್ರಿ ಸೆಲ್ಸಿಯಸ್ ಇದೆ, ಹೈ ಆಗಿದೆ. whereas this one cyclopentane ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆ, is 49.3 ಡಿಗ್ರಿ ಸೆಲ್ಸಿಯಸ್. Consider this. If we consider the boiling point of alcohols, OH ಗ್ರೂಪ್ ಇರುತ್ತೆ, ಆ ತರದ ಕಾಂಪೌಂಡ್ಸ್ ಆಲ್ಕೋಹಾಲ್ಸ್ ಅಂತೀವಿ. ಈಥರ್ಸ್, ಸೊ ಇದೆಲ್ಲ ನಿಮ್ಗೆ ಬೇಸಿಕ್ ಆಸ್ಪೆಕ್ಟ್ಸ್ ಗೊತ್ತಿದೆ ಅಂತ ಹೇಳಿ ತಿಳ್ಕೊಂಡು ಹೇಳ್ತಾ ಇರುವಂತದ್ದು. ಈಥರ್ ಅಂತ ಹೇಳಿದ್ರೆ ಏನ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ಸೊ ಬೇಕಂದ್ರೆ ನಾನು ಜಸ್ಟ್ ಮೆನ್ಷನ್ ಮಾಡೋದಿತ್ತು ಅಂತ ಹೇಳಿದ್ರೆ, ಸೊ ಹಿಯರ್ ಇಟ್ ವಿಲ್ ಬಿ ಜಸ್ಟ್ ಈ ತರದ್ದು OH ಫಂಕ್ಷನಲ್ ಗ್ರೂಪ್ ಇತ್ತು ಅಂದ್ರೆ ಸಚ್ ಕಾಂಪೌಂಡ್ಸ್ ದೇ ಆರ್ ನೋನ್ ಆಸ್ ಆಲ್ಕೋಹಾಲ್ಸ್. ಸೊ ಈಥರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಒಂದು ಕಾರ್ಬನ್ ಚೈನ್ ಇರುತ್ತೆ, ಇಲ್ಲಿ ಒಂದು ಕಾರ್ಬನ್ ಚೈನ್ ಇರುತ್ತೆ. ಇನ್ ಜನರಲ್ ದಿಸ್ ಇಸ್ R and this is R dash ಅಂತ ಬರಿತೇವೆ. ದಿಸ್ ಆರ್ ನೋನ್ ಆಸ್ ಈಥರ್ಸ್. ಆಲ್ಕೇನ್ಸ್ ಅಂದ್ರೆ ಅಂತೂ ಗೊತ್ತಿದೆ, ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಇವು ಮೂರನ್ನು ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಇವು ಮೂರಕ್ಕೆ ಕಂಪೇರ್ ಮಾಡಿದ್ರಿ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಆಲ್ಕೋಹಾಲ್ಸ್ ಇನ್ ಜನರಲ್ ವಿ ಕ್ಯಾನ್ ಸೇ ದೇ ವಿಲ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಅಂದ್ರೆ ನೀವೇನು ಇಲ್ಲಿ ಈಗ ಒಂದು ಫ್ಯಾಕ್ಟರ್ ವೇರಿ ಮಾಡ್ತಾ ಇದೀರಿ ಅಂದ್ರೆ ಉಳಿದೆಲ್ಲ ಫ್ಯಾಕ್ಟರ್ ಕಂಪ್ಯಾರಬಲ್ ಇರಬೇಕು. ಸೈಜ್ ಆಫ್ ದ ಮಾಲಿಕ್ಯೂಲ್ ಸೇಮ್ ಇದೆ, ಆ ತರದ್ದು ಕಾರ್ಬನ್ ಚೈನ್ ಲೆಂತ್ ಸೇಮ್ ಇರುವಂತದ್ದು ಅಥವಾ ಆ ಮಾಲಿಕ್ಯೂಲ್ ಲೆಂತ್ ಸೇಮ್ ಇರುವಂತದ್ದು ಮಾಲಿಕ್ಯೂಲ್ಸ್ ಕಂಪೇರ್ ಮಾಡ್ತಾ ಇದ್ದೀರಿ ಅಂದ್ರೆ ಯೂಶುವಲಿ ಆಲ್ಕೋಹಾಲ್ಸ್ ದೇ ವಿಲ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಈಥರ್ಸ್ ದ್ಯಾನ್ ಆಲ್ಕೇನ್ಸ್. ರೀಸನ್ ಏನು ಅಂದ್ರೆ ಆಲ್ಕೋಹಾಲ್ಸ್ ದಲ್ಲಿ OH ಗ್ರೂಪಿನ H ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ದಟ್ಸ್ ಹೌ ನಿಮ್ಗೆ ಅಲ್ಲಿ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಇಂಟ್ರಾಕ್ಷನ್ಸ್ ಎರಡು ಮಾಲಿಕ್ಯೂಲ್ ನಡುವೆ ಬರುತ್ತೆ. ಬಿಕಾಸ್ ಆಫ್ ದಟ್ ನಿಮ್ಗೆ ಅಲ್ಲಿ ಎರಡು ಮಾಲಿಕ್ಯೂಲ್ಸ್ ಅನ್ನು ಸಪರೇಟ್ ಮಾಡಬೇಕು. ಎಸೆನ್ಷಿಯಲಿ ನೀವು ಬಾಯ್ಲ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ, ಲಿಕ್ವಿಡ್ ಇದ್ದನ್ನು ಗ್ಯಾಸ್ ಫೇಸಿಗೆ ತಗೊಂಡು ಹೋಗ್ತಾ ಇದ್ದೀರಿ. ಸೊ ಇನ್ ಅದರ್ ವರ್ಡ್ಸ್ ಏನು ಅಂತ ಹೇಳಿದ್ರೆ ಎರಡು ಮಾಲಿಕ್ಯೂಲ್ಸ್ ಹತ್ರ ಇದ್ದನ್ನು ದೂರ ಮಾಡ್ತಾ ಇದ್ದೀರಿ. ಸೊ ಎರಡು ಹತ್ರ ಇದ್ದನ್ನು ದೂರ ಮಾಡಬೇಕು, ಬಟ್ ಆವಾಗ ಅವುಗಳ ನಡುವಿನ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇದೆ ಅಂದ್ರೆ ಒಬ್ವಿಯಸ್ಲಿ ಎರಡು ಮಾಲಿಕ್ಯೂಲ್ಸ್ ಹತ್ರ ಇದ್ದು ದೂರ ಮಾಡೋದು ಕಷ್ಟ ಆಗುತ್ತೆ. ಸೊ ಹೈಡ್ರೋಜನ್ ಬಾಂಡಿಂಗ್ ಇನ್ಫ್ಲೂಯೆನ್ಸ್ ಇತ್ತು ಎರಡು ಮಾಲಿಕ್ಯೂಲ್ ನಡುವೆ ಅಂದ್ರೆ ವಿಲ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಸೊ ಈ ಥರದಲ್ಲಿ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಇಂಟ್ರಾಕ್ಷನ್ಸ್ ಯು ನಾಟ್ ಎಕ್ಸ್ಪೆಕ್ಟ್, ಡೈಪೋಲ್ ಇಂಟ್ರಾಕ್ಷನ್ ಬರುತ್ತೆ. ಸೊ ದರ್ ಫೋರ್ ಇದಕ್ಕಿಂತ ಸ್ವಲ್ಪ ಈಸಿಲಿ ಬಾಯ್ಲ್ ಆಗುತ್ತೆ. ಆಲ್ಕೇನ್ಸ್ ದಲ್ಲಿ ಜಸ್ಟ್ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಇದಕ್ಕಿಂತ ಈಸಿಲಿ ನಮಗೆ ಬಾಯ್ಲ್ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಇಟ್ ಫಾಲೋಸ್ ದಿಸ್ ಆರ್ಡರ್. ಒನ್ ಮೋರ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಅಂಡ್ ಅಮೈನ್ಸ್ ಇವೆರಡನ್ನು ಕಂಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಅಗೇನ್ ಅಮೈನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ದೀಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಂಟೈನಿಂಗ್ ನೈಟ್ರೋಜನ್. NH2 ಇರಬಹುದು, NH2 ಇತ್ತು ಅಂತ ಹೇಳಿದ್ರೆ then it will be called as primary amine. ಅಮೈನ್ಸ್ ಅಂತ ಚಾಪ್ಟರ್ ಕಲ್ತಿದ್ದೀರಿ ಸೆಕೆಂಡ್ PUC ಗೆ. ಆರ್ ಇಟ್ ಕ್ಯಾನ್ ಬಿ ಸೆಕೆಂಡರಿ ಅಮೈನ್. ಸೆಕೆಂಡರಿ ಅಮೈನ್ ಇದೆ ಅಂತ ಹೇಳಿದ್ರೆ ಹೀಗೆ ಎರಡು ನಿಮಗೆ ಕಾರ್ಬನ್ ಕಡೆಗೆ ಎರಡು ಕಾರ್ಬನ್ ಇದೆ, ಇಲ್ಲಿ ಒಂದು ಕಾರ್ಬನ್ ಇರುತ್ತೆ, ಇಲ್ಲಿ ಒಂದು ಕಾರ್ಬನ್ ಇರುತ್ತೆ, ಇದಕ್ಕೊಂದು NH ಇರುತ್ತೆ. ಸೊ ದಿಸ್ ಟೈಪ್ ಆಫ್ ಫಂಕ್ಷನಲ್ ಗ್ರೂಪ್ ಇಟ್ ಇಸ್ ನೋನ್ ಆಸ್ ಸೆಕೆಂಡರಿ ಅಮೈನ್. ಈ ಅಮೈನ್ಸ್ ಗೆ ಮತ್ತೆ ಆಲ್ಕೋಹಾಲ್ಸ್ ಕಂಪೇರ್ ಮಾಡಿದ್ರೆ ಯೂಶುವಲಿ
5 ಸೇಮ್ ಇದೆ ಅಂತ ಅನ್ಕೊಂಡ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಇಟ್ ವಿಲ್ ಬಿ ಮೋರ್ ದನ್ ದಟ್ ಆಫ್ ಅಮೈನ್ಸ್. ರೀಸನ್ ಏನು ಅಂತ ಹೇಳಿ ಕೇಳಿದ್ರೆ ಇಲ್ಲಿ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಏನ್ ಬರುತ್ತೆ ದಟ್ ವಿಲ್ ಬಿ ಸ್ಟ್ರಾಂಗರ್ ಹೈಡ್ರೋಜನ್ ಬಾಂಡ್. ಆಕ್ಸಿಜನ್ ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಆಕ್ಸಿಜನ್ಗೆ ಅಟ್ಯಾಚ್ ಆಗಿರುವಂತಹ ಹೈಡ್ರೋಜನ್, ಸೊ ಇಲ್ಲಿ ನಿಮಗೆ ಫಂಕ್ಷನಲ್ ಗ್ರೂಪ್ ನಾನು ಅವಾಗಲೇ ಮೆನ್ಷನ್ ಮಾಡಿದ್ದೀನಿ ದಟ್ ಇಟ್ ಇಸ್ ಓ ಅಂಡ್ ಇದಕ್ಕೆ ಅಟ್ಯಾಚ್ ಇರುತ್ತೆ ಓ ಎಚ್, ಅಥವಾ ಅದನ್ನು ಬಿಡಿಸಿ ಬರೆದ್ರೆ ಹೀಗೆ. ಸೊ ದಿಸ್ ಹೈಡ್ರೋಜನ್ ಇಟ್ ಈಸ್ ಅಟ್ಯಾಚ್ ಟು ಆಕ್ಸಿಜನ್, ಸೊ ದರ್ಫೋರ್ ಇದು ನಿಮಗೆ ಸ್ಟ್ರಾಂಗ್ ಆಗಿ ಹೈಡ್ರೋಜನ್ ಬಾಂಡಿಂಗ್ ಮಾಡುತ್ತೆ. ಇಲ್ಲಿ ನೈಟ್ರೋಜನ್ ಇಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರೋದ್ರಿಂದ ಇ ಎಚ್ ಅಥವಾ ಇಲ್ಲಿ ಪ್ರೈಮರಿ ಅಮೈನ್ದಲ್ಲಿ ನೈಟ್ರೋಜನ್ಗೆ ಅಟ್ಯಾಚ್ ಆಗಿರುವಂತಹ 2 ಹೈಡ್ರೋಜನ್ಗಳು ಅಷ್ಟು ನಿಮಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ, ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ದಟ್ ಇಸ್ ದ ರೀಸನ್ ಇನ್ ಜನರಲ್ ಆಲ್ಕೋಹಾಲ್ಸ್ ದೇ ವಿಲ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಅಮೈನ್ಸ್. ಇದನ್ನು ನಿಮಗೆ ಜನರಲ್ ಆಗಿ ಒಂದಿಷ್ಟು ಆಸ್ಪೆಕ್ಟ್ಸ್ ಕೊಡ್ತಾ ಇದ್ದೀನಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಮೈನ್ಸ್ ತಗೊಂಡು ಕಂಪೇರ್ ಮಾಡಿದ್ರೆ, ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಟರ್ಷರಿ ಅಮೈನ್ ತಗೊಂಡು ಕಂಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ಯು ಶುಡ್ ಬಿ ಏಬಲ್ ಟು ಗೆಸ್ ದಟ್ ಪ್ರೈಮರಿ ಅಮೈನ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ 2 ಹೈಡ್ರೋಜನ್ ಇದೆ, ಆ 2 ಹೈಡ್ರೋಜನ್ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೆಕೆಂಡರಿ ಅಮೈನ್ ಇತ್ತು ಅಂದ್ರೆ ಓನ್ಲಿ 1 H ಇಸ್ ಅವೈಲೇಬಲ್ ಟು ಪಾರ್ಟಿಸಿಪೇಟ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಅಂಡ್ ಟರ್ಷರಿ ಅಮೈನ್ದಲ್ಲಿ, ಟರ್ಷರಿ ಅಮೈನ್ ಅಂದ್ರೆ ದಿಸ್ ನೈಟ್ರೋಜನ್ ಇಟ್ ವಿಲ್ ಬಿ ಅಟ್ಯಾಚ್ ಟು ಎಲ್ಲ 3 ಕಾರ್ಬನ್ ಅಟಮಿಗೆ ಅಟ್ಯಾಚ್ ಆಗಿರುತ್ತೆ. ದಟ್ ವಿಲ್ ಬಿ ಟರ್ಷರಿ ಅಮೈನ್. ಅಲ್ಲಿ ನಿಮಗೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮೇಷನ್ ಮಾಡಲಿಕ್ಕೆ ಹೈಡ್ರೋಜನ್ಸ್ ಅವೈಲೇಬಲ್ ಇರೋದಿಲ್ಲ. ಸೊ ದೇರ್ ಫೋರ್ ನಿಮಗೆ ಹೈಡ್ರೋಜನ್ ಬಾಂಡ್ ಇಲ್ಲಿ ಜಾಸ್ತಿ ಆಗೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ರೈಮರಿ ಅಮೈನ್ಸ್ ಯೂಶಲಿ ಇಟ್ ವಿಲ್ ಬಿ ಮೋರ್ ದನ್ ದಟ್ ಆಫ್ ಸೆಕೆಂಡರಿ ಅಮೈನ್. ಸೆಕೆಂಡರಿ ಅಮೈನ್ಗಿಂತ ಟರ್ಷರಿ ಅಮೈನ್ ಕಡಿಮೆ ಇರುತ್ತೆ. ಓಕೆ, ದೆನ್ ಆಲ್ಕೈಲ್ ಹೆಲೈಡ್ಸ್ ತಗೊಂಡ್ರಿ, ಸಿಂಪಲ್ ಆಲ್ಕೈಲ್ ಹೆಲೈಡ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ ನಾವು ದಿಸ್ ಇಸ್ ಸಿಂಪ್ಲಿ ಇದು ಆಲ್ಕೈಲ್ ಗ್ರೂಪ್, CH3 C2H5 ಆ ತರದ ಆಲ್ಕೈಲ್ ಗ್ರೂಪ್. ಇದು ಆರ್ ಸೇಮ್ ಇರುವಂತದ್ದು ನೀವು ಆಲ್ಕೈಲ್ ಹೆಲೈಡ್ಸ್ ಅನ್ನು ಕಂಪೇರ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ರಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಹೇಳೋದಿದ್ರೆ ಇಥೈಲ್ ಅಯೋಡೈಡ್ ಅಂಡ್ ನೆಕ್ಸ್ಟ್ ಇಥೈಲ್ ಬ್ರೋಮೈಡ್, ಇಥೈಲ್ ಕ್ಲೋರೈಡ್, ಇಥೈಲ್ ಫ್ಲೋರೈಡ್, ಈ ತರದ 4 ಕಾಂಪೌಂಡ್ ಕಂಪೇರ್ ಮಾಡ್ತಾ ಇದ್ದೀರಿ. ಸೊ ಆವಾಗ ಇನ್ ಜನರಲ್ ದಿಸ್ RI iodine compound that itself will be having more boiling point. ಯಾಕೆ? ಇಟ್ ಕ್ಯಾನ್ ಬಿ ಗೆಸ್ಟ್. ಈ ಪಾರ್ಟ್ ಕಾಮನ್ ಇದೆ, ಆರ್ ಪಾರ್ಟ್ ಕಾಮನ್ ಇದೆ. IBrClF ಇದು ಚೇಂಜ್ ಆಗ್ತಾ ಇದೆ. ಇಟ್ ಇಸ್ ವೆರಿ ಬಲ್ಕಿ ಐಟಮ್ ದ್ಯಾನ್ ಬ್ರೋಮಿನ್, ಬ್ರೋಮಿನ್ ಬಲ್ಕಿ ಐಟಮ್ ದ್ಯಾನ್ ಕ್ಲೋರಿನ್, ಕ್ಲೋರಿನ್ ಬಲ್ಕಿ ಐಟಮ್ ದ್ಯಾನ್ ಫ್ಲೋರಿನ್. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾ ಆಫ್ ದ ಮಾಲಿಕ್ಯೂಲ್, ಓವರ್ ಆಲ್ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಮೂವ್, ಅಂಡ್ therefore this molecule being bulky ದೊಡ್ಡದಿರೋದ್ರಿಂದ it can participate in it can involve itself in more van der Waals contact area than compared to others. So ಹಾಗಾಗಿ ಏನಾಗುತ್ತೆ ಅಂದ್ರೆ boiling point it traces this order. Okay, one more very important example. ಇದು straight away hydrogen bonding related ಆಗಿ ಕೇಳಬಹುದಾದಂತ ಕ್ವೆಶ್ಚನ್. See, this is orthonitrophenol, this is paranitrophenol. ಕ್ವಶನ್ ಏನು ಅಂತ ಹೇಳಿದ್ರೆ ಇವೆರಡರಲ್ಲಿ ಯಾವುದಕ್ಕೆ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಬರುತ್ತೆ, ಯಾಕೆ? ಬಾಯ್ಲಿಂಗ್ ಪಾಯಿಂಟ್ ಏನು ಬರುತ್ತೆ ಅದನ್ನಂತೂ ಬರದೇ ಬಿಟ್ಟಿದ್ದೇನೆ. ದಿಸ್ ಇಸ್ 216 ಡಿಗ್ರಿ ಸೆಲ್ಸಿಯಸ್, 279 ಡಿಗ್ರಿ ಸೆಲ್ಸಿಯಸ್. ಪ್ಯಾರಾನೈಟ್ರೋಫಿನಾಲ್ ಇಟ್ ಇಸ್ ಶೋಯಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಇನ್ ದ ಕೇಸ್ ಆಫ್ ಆರ್ಥೋನೈಟ್ರೋಫಿನಾಲ್. ಇದಕ್ಕೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಮಾಲಿಕ್ಯುಲಾರ್ ವೇಟ್, ಸರ್ಫೇಸ್ ಏರಿಯಾ ಅಂಥದ್ದೇನು ಡಿಫರೆನ್ಸ್ ಬರೋದಿಲ್ಲ, ಜಸ್ಟ್ ಐಸೋಮರ್ಸ್ ಇರೋದ್ರಿಂದ ಸೇಮ್ ಬರುತ್ತೆ. ಫರ್ದರ್ ಯಾವ ಫ್ಯಾಕ್ಟರ್ ಅಲ್ಲಿ ಇವೆರಡು ಮಾಲಿಕ್ಯೂಲ್ಸ್ ಡಿಫರ್ ಆಗುತ್ತೆ ಅಂತ ನೋಡಿದ್ರೆ, ಅಫ್ಕೋರ್ಸ್ ಹೈಡ್ರೋಜನ್ ಬಾಂಡ್ ಅಲ್ಲಿ ಏನಾದರೂ ಡಿಫರೆನ್ಸ್ ಆಗುತ್ತಾ ಅಂತ ನೋಡಿದ್ರೆ ಇನ್ ಒನ್ ವೇ ನೋ. ಯಾಕಂದ್ರೆ ದಿಸ್ ಮಾಲಿಕ್ಯೂಲ್ ದಟ್ ವಿಲ್ ಆಲ್ಸೋ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಅಂಡ್ ದಿಸ್ ಮಾಲಿಕ್ಯೂಲ್ ಇಟ್ ವಿಲ್ ಆಲ್ಸೋ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್, ರೈಟ್? ಬಟ್ ಆ ಹೈಡ್ರೋಜನ್ ಬಾಂಡಿಂಗ್ ಹೇಗೆ ಆಗತ್ತೆ ಅನ್ನೋದ್ರ ಬೇಸ್ ಮೇಲೆ ಈ ಡಿಫರೆನ್ಸ್ ಬರ್ತಾ ಇದೆ. ಸೊ ಇನ್ ದಿಸ್ ಕೇಸ್ ದ ಹೈಡ್ರೋಜನ್ ಬಾಂಡಿಂಗ್ ಇಟ್ ಈಸ್ ಬಿಟ್ವೀನ್ ದೀಸ್ ಟೂ ಗ್ರೂಪ್ಸ್. ಒಂದೇ ಮಾಲಿಕ್ಯೂಲಿನ 2 ಪಾರ್ಟ್ ನಡುವೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ, ರೈಟ್? ಈ OH ಗ್ರೂಪ್ ಈ ನೈಟ್ರೋ ಗ್ರೂಪ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ದಿಸ್ ಟೈಪ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಿ ಕಾಲ್ ಇಟ್ ಆಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ವೆರಸ್ ಇನ್ ದಿಸ್ ಕೇಸ್ ಇವೆರಡು ಗ್ರೂಪ್ಸ್ ದೂರ ಇರೋದ್ರಿಂದ ಇದು ಈ OH ಗ್ರೂಪ್ ಏನ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಮಾಲಿಕ್ಯೂಲ್ ಏನಿರುತ್ತೆ ಅದರದ್ದು ನೈಟ್ರೋ ಗ್ರೂಪ್ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ, ಹೈಡ್ರೋಜನ್ ಬಾಂಡ್ ಮಾಡ್ಕೊಳ್ಳುತ್ತೆ. ಸಿಮಿಲರ್ಲಿ ಈ ನೈಟ್ರೋ ಗ್ರೂಪ್ ಏನ್ ಮಾಡುತ್ತೆ, ಇಲ್ಲಿ ಇನ್ನೊಂದು ನೀವು ಮಾಲಿಕ್ಯೂಲ್ ಬರದ್ರಿ ಅಂತ ಹೇಳಿದ್ರೆ ಅದರದ್ದು OH ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ. ಸೊ ಬಿಕಾಸ್ here the hydrogen bond it is between molecules, it will be called as intermolecular hydrogen bond. So between molecules ಏನು interaction ಬರುತ್ತೆ that really contributes towards melting point, boiling point, ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ ಮಾಲಿಕ್ಯೂಲ್ ಒಳಗೆ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಮಾಲಿಕ್ಯೂಲ್ ಒಳಗೆ ನಿಮಗೆ ಎಷ್ಟೇ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗ್ ಇದ್ರೂ that will not contribute to intermolecular forces ಗೆ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. intermolecular hydrogen bonding ಬರೋದ್ರಿಂದ ಇದರಲ್ಲಿ, so that makes the boiling point of paranitrophenol greater than that of orthonitrophenol.
ರೈಟ್. ಸೊ ಇದು ನಿಮ್ಗೆ ಸ್ಟ್ರೇಟ್ ಅವೇ ಈ ತರದ್ದು ಬೇರೆ ಕ್ವಶನ್ಸ್ ಇಂಟ್ರಾಮಾಲಿಕ್ಯುಲಾರ್ ಇಂಟರ್ಮಾಲಿಕ್ಯುಲಾರ್ ಮೇಲೆ ಪ್ರಾಪರ್ಟೀಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನುವಂಥ ಕ್ವಶನ್ಸ್ ಡೆಫಿನೆಟ್ಲಿ ಬರಬಹುದಾದಂತ. ಲಾಸ್ಟ್ ಥಿಂಗ್ ವಿ ಶಾಲ್ ಬ್ರೀಫ್ಲಿ ಲುಕ್ ಎಟ್ ಸೊಲ್ಯುಬಿಲಿಟಿ. ಒಂದು ಜನರಲ್ ಆಸ್ಪೆಕ್ಟ್ ಹೇಳೋದಿತ್ತು ಅಂತ ಹೇಳಂದ್ರೆ, ಪೋಲಾರ್ ಸೊಲ್ಯೂಟ್ ಇದೆ ಅಥವಾ ಮಾಲಿಕ್ಯೂಲ್ ನಿಮ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಪೋಲಾರ್ ಇದೆ ಅಂತ ಇಟ್ಕೊಳ್ರಿ, ಇಟ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಪೋಲಾರ್ ಅಂದ್ರೆ ವಾಟರ್, ಆಲ್ಕೋಹಾಲ್ಸ್, ಇವೆರಡು ಕಾಮನ್ ಎಕ್ಸಾಂಪಲ್ಸ್ ಫಾರ್ ಪೋಲಾರ್ ಸಾಲ್ವೆಂಟ್ಸ್. ಬೇರೆ ಬೇಕಾದಷ್ಟು ಇದೆ. ಪೋಲಾರ್ ಮಾಲಿಕ್ಯೂಲ್ಸ್ ಇದೆ, ಪೋಲಾರ್ ಸೊಲ್ಯೂಟ್ ಇದೆ ಅಂದ್ರೆ ಇಟ್ ಪ್ರಿಫರ್ಸ್ ಟು ಗೆಟ್ ಸಾಲ್ವೇಟೆಡ್ ಇನ್ ಪೋಲಾರ್ ಸಾಲ್ವೆಂಟ್. ಪೋಲಾರ್ ಸಾಲ್ವೆಂಟ್ ಅಲ್ಲಿ ಈಸಿಲಿ ಕರಗತ್ತೆ. ಅಂಡ್ ನಾನ್ ಪೋಲಾರ್ ಸೊಲ್ಯೂಟ್ ಇದೆ ಅದೇ ತರ, ಇಟ್ ಡಿಸಾಲ್ವ್ಸ್, ಇಟ್ ಹ್ಯಾಸ್ ಪ್ರಿಫರೆನ್ಸ್ ಫಾರ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಅದು ಈಸಿಲಿ ಕರಗತ್ತೆ. ಸೊ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಎಕ್ಸಾಂಪಲ್ ದಿಸ್ ಇಸ್ ಬೆನ್ಸಿನ್, ದಿಸ್ ಇಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಎರಡು ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಿಮಗೆ. ಸೊ ಒಂದು ಇಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಲೈಕ್ ಡಿಸಾಲ್ವ್ಸ್ ಲೈಕ್, ಅಂದ್ರೆ ಪೋಲಾರ್ ಇದ್ರೆ ಪೋಲಾರ್ದಲ್ಲಿ ಸೊಲ್ಯುಬಲ್ ಇರುತ್ತೆ, ನಾನ್ ಪೋಲಾರ್ ಇದ್ರೆ ನಾನ್ ಪೋಲಾರ್ದಲ್ಲಿ ಸೊಲ್ಯುಬಲ್ ಇರುತ್ತೆ. ಸೊ ದಿಸ್ ಇಸ್ ದ ಮೇನ್ ಫಂಡ ಸೊಲ್ಯುಬಿಲಿಟಿಯಲ್ಲಿ ನೋಡಬೇಕಾದಂತಹ ಮೇನ್ ಫಂಡ. ಬಟ್ ನಮಗೆ ಮೇನ್ಲಿ ಏನ್ ಬರುತ್ತೆ ಅಂದ್ರೆ ವಾಟರ್ ಸೊಲ್ಯುಬಿಲಿಟಿ ಬೇಕಾಗುತ್ತೆ. ಸೊ ವಾಟರ್ ಬೀಂಗ್ ಪೋಲಾರ್ ಸಾಲ್ವೆಂಟ್, ಮಾಲಿಕ್ಯೂಲ್ ಎಷ್ಟು ಪೋಲಾರ್ ಇದೆ ಅಷ್ಟು ಅದರದ್ದು ವಾಟರ್ ಸೊಲ್ಯುಬಿಲಿಟಿ ಜಾಸ್ತಿ ಇರುತ್ತೆ. ದಟ್ ಪಾಯಿಂಟ್ ವಿ ಶುಡ್ ನೋ. ಯಾವುದಾದ್ರೂ ಕಂಪೌಂಡ್, ಆರ್ಗ್ಯಾನಿಕ್ ಕಂಪೌಂಡ್ ವಾಟರ್ದಲ್ಲಿ ಮೋರ್ ಸೊಲ್ಯುಬಲ್ ಆಗ್ತಾ ಇದೆ ಅಂದ್ರೆ ಸಿಂಪ್ಲಿ ಇಟ್ ಶುಡ್ ಹ್ಯಾವ್ ಮೋರ್ ಪೋಲಾರ್ ಫಂಕ್ಷನಲ್ ಗ್ರೂಪ್ಸ್. ಪೋಲಾರಿಟಿ ಜಾಸ್ತಿ ಇರಬೇಕು. ಪೋಲಾರಿಟಿ ಡೆವಲಪ್ ಆಗುವಂತಹ ಪಾರ್ಟ್ಸ್ ಮಾಲಿಕ್ಯೂಲ್ ಅಲ್ಲಿ ಜಾಸ್ತಿ ಇರಬೇಕು. ಇನ್ ದಿಸ್ we shall see some illustrations. First you consider this alcohol. ಆಲ್ಕೋಹಾಲ್ದು ಸೊಲ್ಯುಬಿಲಿಟಿ ಇಟ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ಆರ್ ಅಂತ ಪಾಯಿಂಟ್ ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ, ಈ ಸಣ್ಣ ಆಲ್ಕೋಹಾಲ್ಸ್ ಏನಿದಾವೆ, ಸಣ್ಣ ಆಲ್ಕೋಹಾಲ್ಸ್ ಇನ್ ದ ಸೆನ್ಸ್ ಮಿಥೆನಾಲ್, ಇಥೆನಾಲ್, ಪ್ರೊಪೆನಾಲ್, ಸೊ ಅವೆಲ್ಲ ಏನಾಗ್ತವೆ, ಈಸಿಲಿ ವಾಟರ್ದಲ್ಲಿ ಸೊಲ್ಯುಬಲ್ ಆಗಿಬಿಡ್ತವೆ, ವಾಟರ್ದಲ್ಲಿ ಮಿಕ್ಸಪ್ ಆಗಿಬಿಡ್ತವೆ. ಬಟ್ ಇದು ಆರ್ ನಿಮ್ಗೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ರಿ. ಆರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ 4 ಕಾರ್ಬನ್ ಐಟಮ್ ಆಯ್ತು, 5 ಕಾರ್ಬನ್ ಐಟಮ್ ಆಯ್ತು. ಇಫ್ ಆರ್ ಇಟ್ ಗೋಸ್ ಗ್ರೇಟರ್ ದೆನ್ 3, ಆವಾಗ ಏನಾಗುತ್ತೆ ನಿಮಗೆ ಬ್ಯೂಟೆನಾಲ್ ಆನ್ವರ್ಡ್ಸ್ ವಾಟರ್ದಲ್ಲಿ ಸೊಲ್ಯುಬಿಲಿಟಿ ಕಡಿಮೆ ಬರುತ್ತೆ. ಯಾಕೆ ಹಾಗಾಗತ್ತೆ? ಸಿ ದಿಸ್ ಆಲ್ಕೋಹಾಲ್ ಮಾಲಿಕ್ಯೂಲ್ ಇಟ್ ಹ್ಯಾಸ್ 2 ಪಾರ್ಟ್ಸ್. ಇದು ಆರ್ ಪಾರ್ಟ್ ಬಂದಿದೆ, ಓ ಎಚ್ ಪಾರ್ಟ್ ಬಂದಿದೆ. ಈ ಓ ಎಚ್ ಪಾರ್ಟ್ ಏನಿದೆ ಅಂತ ಹೇಳಿದ್ರೆ ಇದು ಪೋಲಾರ್ ಇರುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ವಾಟರ್ ಜೊತೆ ಈ ಮಾಲಿಕ್ಯೂಲ್ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಓ ಎಚ್ ಗ್ರೂಪ್, ರೈಟ್. ಸೊ ಇದು ಏನಿದೆ ಆರ್ ಗ್ರೂಪ್ ಏನಿದೆ, ಇಟ್ ಈಸ್ ಇನ್ಫ್ಯಾಕ್ಟ್ ನಾನ್ ಪೋಲಾರ್ ಗ್ರೂಪ್. ಇದರಲ್ಲಿರುವಂತದ್ದು ಜಸ್ಟ್ ಸಿ ಎಚ್. ನಿಮ್ಗೆ ಇದನ್ನ ಬೇರೆ ವರ್ಡ್ಸ್ ಯೂಸ್ ಮಾಡಿ ಹೇಳಬೇಕಂದ್ರೆ ಇದನ್ನ ಹೈಡ್ರೋಫಿಲಿಕ್ ಗ್ರೂಪ್ ಅಂತೀವಿ, ಇದು ಹೈಡ್ರೋಫೋಬಿಕ್ ಗ್ರೂಪ್ ಅಂತ ಅಂತೀವಿ. ಹೈಡ್ರೋಫಿಲಿಕ್ ಗ್ರೂಪ್ ಅಂದ್ರೆ ಇದು ನಿಮಗೆ ವಾಟರ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಹೈಡ್ರೋಫೋಬಿಕ್ ಅಂದ್ರೆ ಇದು ವಾಟರ್ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ. ಸೊ ಈಗ ಎರಡೂ ಫ್ಯಾಕ್ಟರ್ಸ್ ಇದೆ ಇದರಲ್ಲಿ. ಈ ಮಾಲಿಕ್ಯೂಲ್ ನಿಮಗೆ ಈ ಪಾರ್ಟ್ ದೊಡ್ಡದಾಯ್ತು ಅಂದ್ರೆ ಜಾಸ್ತಿ ನಾನ್ ಪೋಲಾರ್ ಆಗುತ್ತೆ ಮಾಲಿಕ್ಯೂಲ್. ಇದು ಪಾರ್ಟ್ ಸಣ್ಣದಾಯ್ತು ಅಂತ ಹೇಳಿದ್ರೆ ಇದರದ್ದು ಇನ್ಫ್ಲೂಯೆನ್ಸ್ ಇಂದ ಮಾಲಿಕ್ಯೂಲ್ ಇಟ್ ಟರ್ನ್ಸ್ ಔಟ್ ಟು ಬಿ ಪೋಲಾರ್, ಅಥವಾ ಪೊಲಾರಿಟಿ ಆಫ್ ಮಾಲಿಕ್ಯೂಲ್ ಏನಾಗುತ್ತೆ, ಇದು ನಿಮಗೆ ಈ ಪಾರ್ಟ್ ಸಣ್ಣದಾದಾಗೆ ಪೊಲಾರಿಟಿ ಆಫ್ ಮಾಲಿಕ್ಯೂಲ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಬಹುದು. ಸೊ ಹಾಗಾಗಿ ಇದು ಪಾರ್ಟ್ ದೊಡ್ಡದಾಯ್ತು ಅಂದ್ರೆ ಮಾಲಿಕ್ಯೂಲ್ ಅಲ್ಲಿ ನಾನ್ ಪೋಲಾರ್ ಪಾರ್ಟ್ ಜಾಸ್ತಿ ಆಗುತ್ತೆ, ವಾಟರ್ ಸೊಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಫೈನ್. ನೆಕ್ಸ್ಟ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್. ಈಗ ನಾನು 2 ಆಲ್ಕೋಹಾಲ್ಸ್ ಅನ್ನೇ ತಗೊಂಡಿದ್ದೀನಿ. ದಿಸ್ ಇಸ್ ಎನ್ ಬ್ಯೂಟೈಲ್ ಆಲ್ಕೋಹಾಲ್, ದಿಸ್ ಇಸ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸಾರಿ, ಬರ್ದಿರೋದು ಉಲ್ಟಾ ಆಗಿದೆ. ದಿಸ್ ಇಸ್ ಎನ್ ಬ್ಯೂಟೈಲ್ ಆಲ್ಕೋಹಾಲ್. 1 2 3 4 ಇಂಡಿಕೇಟ್ ಮಾಡಿಬಿಡ್ತೇನೆ. ಸೊ ದಿಸ್ ಇಸ್ ಎನ್ ಬ್ಯೂಟೈಲ್ ಆಲ್ಕೋಹಾಲ್, ನಾರ್ಮಲ್ ಬ್ಯೂಟೈಲ್ ಆಲ್ಕೋಹಾಲ್, whereas this one it is tertiary butyl alcohol. Now ಇವು ಎರಡಕ್ಕೆ ನಾನು ಕಂಪೇರ್ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಕ್ಕೆ ಜಾಸ್ತಿ ಇರಬೇಕು, ಸಾರಿ ಬಾಯ್ಲಿಂಗ್ ಪಾಯಿಂಟ್ ಅಲ್ಲ, ಸೊಲ್ಯುಬಿಲಿಟಿ ಯಾವ್ದಕ್ಕೆ ಜಾಸ್ತಿ ಇರಬೇಕು, ಸೊಲ್ಯುಬಿಲಿಟಿ ಯಾವ್ದಕ್ಕೆ ಕಡಿಮೆ ಇರಬೇಕು ಅಂತ ಹೇಳಿ ನೋಡಿದ್ರೆ, ಸೊ ವಾಟ್ ಐ ಕ್ಯಾನ್ ಸೇ ಇಸ್ ದಟ್ ಸೊಲ್ಯುಬಿಲಿಟಿ ಆಫ್ ದಿಸ್ ಇನ್ ವಾಟರ್ ಇಟ್ ವಿಲ್ ಬಿ ಲೆಸ್. ಸೊಲ್ಯುಬಿಲಿಟಿ ಆಫ್ ಎನ್ ಬ್ಯೂಟೈಲ್ ಆಲ್ಕೋಹಾಲ್ ಕಡಿಮೆ ಇರುತ್ತೆ. whereas ಇದರದ್ದು ನೀವು ನೋಡಿದ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, ಯೂಶುವಲಿ ಇದರದ್ದು ನಿಮಗೆ ಸೊಲ್ಯುಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಇದರದ್ದು ಸೊಲ್ಯುಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬ್ರಾಂಚಿಂಗ್ ಆಗಿದೆ. ದೋ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಉಳಿದಿದ್ದೆಲ್ಲ ಆಸ್ಪೆಕ್ಟ್ ಸೇಮ್ ಇದ್ರು, ಇಲ್ಲಿ ಬ್ರಾಂಚಿಂಗ್ ಇರೋದ್ರಿಂದ ಸರ್ಫೇಸ್ ಏರಿಯಾ ಆಫ್ ದಿಸ್ ಮಾಲಿಕ್ಯೂಲ್ ಇಟ್ ರೆಡ್ಯೂಸಸ್. ಸರ್ಫೇಸ್ ಏರಿಯಾ ಆಫ್ ದ ಮಾಲಿಕ್ಯೂಲ್ ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ನಾನ್ ಪೋಲಾರ್ ಪಾರ್ಟ್ ಈ ಮಾಲಿಕ್ಯೂಲ್ ನಲ್ಲಿ ಕಡಿಮೆ ಆಗುತ್ತೆ. ನಾನ್ ಪೋಲಾರ್ ಸರ್ಫೇಸ್ ಇಟ್ ಇಸ್ ಮಿನಿಮೈಸ್ಡ್. ನಾನ್ ಪೋಲಾರ್ ಪಾರ್ಟ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮಾಲಿಕ್ಯೂಲ್ ವಾಟರ್ ಸೊಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ನಿಮಗೆ ಎಷ್ಟು ಕರಗುತ್ತೋ ಅದಕ್ಕಿಂತ ಆಬ್ವಿಯಸ್ಲಿ ಇದು ಜಾಸ್ತಿ ಕರಗುತ್ತೆ. ದೋ ಬೋತ್ ಆರ್ ಆಲ್ಕೋಹಾಲ್ಸ್ ಇನ್ ವಾಟರ್ ಸೊಲ್ಯುಬಿಲಿಟಿ. ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಿತ್ತು ಅಂತ ಹೇಳಿದ್ರೆ ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಟರ್ಷರಿ ಅಮೈನ್, ನೀವು 3 ತಗೊಂಡ್ರಿ ಅಂತ ಹೇಳಿದ್ರೆ, ಸೊ ಪ್ರೈಮರಿ ಅಮೈನ್ ಸೊಲ್ಯುಬಿಲಿಟಿ ವಾಟರ್ದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ದ್ಯಾನ್ ಸೆಕೆಂಡರಿ ಅಮೈನ್ ದ್ಯಾನ್ ಟರ್ಷರಿ ಅಮೈನ್, ರೈಟ್. ಟರ್ಷರಿ ಅಮೈನ್ ದೇ ವಿಲ್ ಬಿ ಲೀಸ್ಟ್ ಸೊಲ್ಯುಬಲ್ ಇನ್ ವಾಟರ್. ಯಾಕೆ? ಅವಾಗಲೇ ಹೇಳಿದ್ದೀನಿ, ಪ್ರೈಮರಿ ಅಮೈನ್ ದಲ್ಲಿ 2 ಹೈಡ್ರೋಜನ್
atoms nitrogen ಗೆ attach ಆಗಿರುತ್ತೆ. So both of those nitrogen atoms they can involve in hydrogen bonding with the water. ವಾಟರ್ ಸಾಲ್ವೆಂಟ್ ಇದ್ದಾಗ ನಿಮಗೆ ಇಫ್ ದರ್ ಇಸ್ ಪಾಸಿಬಿಲಿಟಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ಸಾಲ್ಯೂಟ್ ಮಾಲಿಕ್ಯೂಲ್ಸ್ ರೆಡಿಲಿ ಆ ಥರದ್ದು ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ NH2 ಗ್ರೂಪ್ ಇರೋದ್ರಿಂದ ಆ ಎರಡೂ ಹೈಡ್ರೋಜನ್ ಐಟಮ್ಸ್ ದೇ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್ಸ್. ಇಲ್ಲಿ ಎರಡು ಇರೋದ್ರಿಂದ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ಹಾಗಾಗಿ ಸಾಲ್ಯುಬಿಲಿಟಿ ಕೂಡ ಇದೇ ಆರ್ಡರ್ ಅಲ್ಲಿ ಡಿಕ್ರೀಸ್ ಆಗ್ಬೋದು, ರೈಟ್. ಸೊ ಇದ್ರ ಮೇಲೆ ನಿಮಗೆ ಸ್ಟ್ರೇಟ್ ಅವೇ ಕ್ವಶನ್ಸ್ ಕೇಳಬಹುದು. ಇದೇನು ಯಾವುದೋ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಗೆ ರಿಲೇಟೆಡ್ ಅಂತ ಮಾಡಲಿಲ್ಲ. ಸೊ ಎಲ್ಲ ನಿಮ್ ಜನರಲ್ ಫಿಸಿಕಲ್ ಪ್ರಾಪರ್ಟೀಸ್ ತಗೊಂಡು ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾಂಪೌಂಡ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಆಲ್ಕೆನ್ಸ್ ಟು ಸೇ ಅಪ್ ಟು ಆಲ್ಕೋಹಾಲ್ಸ್ ಅಮೈನ್ಸ್ ತನಕ ಡಿಫ್ರೆಂಟ್ ಕಾಂಪೌಂಡ್ಸ್ ಬಂದಿದೆ. ಓಕೆ, ಲೆಟ್ ಅಸ್ ಟೇಕ್ ಸಮ್ ಸ್ಯಾಂಪಲ್ ಕ್ವಶನ್ಸ್. ಫಸ್ಟ್ ಒನ್, ಅರೇಂಜ್ ದ ಫಾಲೋವಿಂಗ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್. 3 ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡ್ರಿ. ಏನ್ ಮಾಡಿದ್ದಾರೆ ಅಂದ್ರೆ ಯಾವ್ದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಮಿನಿಮಮ್ ಬರಬಹುದು ಅಂತ ಅನಿಸ್ತದೆ ಅದನ್ನ ಮೊದಲು ತಗೊಳ್ರಿ, ಯಾವ್ದಕ್ಕೆ ಹೈಯೆಸ್ಟ್ ಬರುತ್ತೆ ಅದನ್ನ ಆಮೇಲೆ ತಗೊಳ್ರಿ ಅಂತ ಹೇಳಿದ್ದಾರೆ. ಸೊ ರಿಮೆಂಬರ್ ದಿಸ್, ಈ ತರದ್ದು ನಿಮಗೆ ಕಂಪ್ಯಾರಿಸನ್ ಬಂದಾಗ ಜಸ್ಟ್ ಯು ಶುಡ್ ಸರ್ಚ್ ಎಲ್ಲಿ ಆ ಮಾಲಿಕ್ಯೂಲ್ ನಡುವೆ ಡಿಫ್ರೆನ್ಸ್ ಬರ್ತಾ ಇದೆ. ಅದು ಎಲ್ಲೇ ನಿಮ್ ಕಂಪ್ಯಾರಿಸನ್ ಬಂದ್ರೂ ನೀವು ನೋಡ್ಬೇಕಾದಷ್ಟೇ ಯಾವ ಪಾಯಿಂಟ್ ಅಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ. ಸಿ ನಾವು 1 2 3 4 ಕಾರ್ಬನ್ ಐಟಮ್ಸ್, ಇಲ್ಲಿಯೂ ನಿಮಗೆ 4 ಕಾರ್ಬನ್ ಐಟಮ್ಸ್ ಇದೆ, ಇಲ್ಲಿ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ 5 ಕಾರ್ಬನ್ ಐಟಮ್ಸ್ ಇದೆ. ಬಟ್ ಒಂದು ಎಕ್ಸ್ಟ್ರಾ ಕಾರ್ಬನ್ ಬದಲಿಗೆ ಇವೆರಡು ಕೇಸಲ್ಲಿ ಏನಿದೆ ಅಂದ್ರೆ ಬ್ರೋಮಿನ್ ಐಟಮ್ ಇದೆ. ಸೊ ಹಾಗಾಗಿ ನಿಮಗೆ ಮೊಲಿಕ್ಯುಲಾರ್ ವೇಟ್ ಅಂತದ್ದೇನು ಡಿಫ್ರೆನ್ಸ್ ಬರ್ತಾ ಇಲ್ಲ. ಕಂಪೇರ್ ಮಾಡಿದ್ರೆ ಮೊಲಿಕ್ಯುಲಾರ್ ವೇಟ್ ಅಂತದ್ದೇನು ಡಿಫ್ರೆನ್ಸ್ ಬರಲ್ಲ. ಕೋರ್ಸ್ ಬ್ರೋಮಿನ್ ಇರೋದ್ರಿಂದ ಇವೆರಡು ನಿಮ್ಗೆ ಹೆವಿ ಆಗುತ್ತೆ, ದಟ್ ಇಸ್ ದಟ್ ಮೊಲಿಕ್ಯುಲಾರ್ ವೇಟ್ ಡಿಫ್ರೆನ್ಸ್ ಆಗುತ್ತೆ, ಫೈನ್. ನೌ ವಾಟ್ ಯು ಕ್ಯಾನ್ ಲುಕ್ ಎಟ್ ಇಸ್, ಇವೆರಡರಲ್ಲಿ ನಿಮಗೆ ಬ್ರೋಮಿನ್ ಇದೆ, ವೆರಾಸ್ ಹಿಯರ್ ಯು ಡೋಂಟ್ ಹ್ಯಾವ್. ಸೊ ಬ್ರೋಮಿನ್ ಇರೋದ್ರಿಂದ ಇವೆರಡು ಮಾಲಿಕ್ಯುಲರ್ಲಿ ಡೆಫಿನೆಟ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆಗೋದ್ರಿಂದ ಇವು ಎರಡು ಮಾಲಿಕ್ಯೂಲ್ಸಿನ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಬೇಕು, ಮೋರ್ ವಾನ್ ರಿವಾಲ್ಸ್ ಇಂಟ್ರಾಕ್ಷನ್ ಬರುತ್ತೆ ದ್ಯಾನ್ ದಿಸ್, ಫೈನ್. ಸೊ ಹಾಗಾಗಿ ನಿಮಗೆ ಹೈಯೆಸ್ಟ್ ಐದರ್ ಇಟ್ ಶುಡ್ ಬಿ ಎ ಆರ್ ಇಟ್ ಶುಡ್ ಬಿ ಬಿ. ಈಗ ಇವೆರಡು ಕಂಪೇರ್ ಮಾಡಿರಿ, ಇವೆರಡು ಕಂಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬ್ರಾಂಚಿಂಗ್ ಇದೆ. ಅವಾಗಲೇ ಹೇಳಿದ್ದೀನಿ, ಬ್ರಾಂಚಿಂಗ್ ಬಂತು ಅಂದ್ರೆ ಅದು ಸರ್ಫೇಸ್ ಏರಿಯಾ ರೆಡ್ಯೂಸ್ ಮಾಡುತ್ತೆ. ಸರ್ಫೇಸ್ ಏರಿಯಾ ರೆಡ್ಯೂಸ್ ಆದ್ರೆ ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ರೆಡ್ಯೂಸ್ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗಬೇಕು. ಸೊ ಹಾಗಾಗಿ ಇವೆರಡು ಕಂಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ದಿಸ್ ಶುಡ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್, ನೆಕ್ಸ್ಟ್ ಇಟ್ ಶುಡ್ ಬಿ ದಿಸ್. ಬ್ರೋಮಿನ್ ಇಲ್ಲದೆ ಇರುವಂತದ್ದು ಮತ್ತೆ ನೋಡ್ರಿ ಸರ್ಫೇಸ್ ಏರಿಯಾ ವೈಸ್ ಕೂಡ ಏನಾಗುತ್ತೆ ಅಂದ್ರೆ ಇವೆರಡ ಕಂಪೇರ್ ಮಾಡಿದ್ರೆ ಇದು ಬ್ರಾಂಚಿಂಗ್ ಜಾಸ್ತಿ ಇರೋದ್ರಿಂದ ಇದ್ರ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ. ಸರ್ಫೇಸ್ ಏರಿಯಾ ಕಡಿಮೆ ಆಯಿತು ಅಂತ ಹೇಳಿದ್ರೆ ಇಂಟ್ರಾಕ್ಷನ್ಸ್ ಕಡಿಮೆ ಬರುತ್ತೆ, ಇಂಟ್ರಾಕ್ಷನ್ಸ್ ಕಡಿಮೆ ಬಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರಬೇಕು. ದಿಸ್ ಶುಡ್ ಬಿ ಲೀಸ್ಟ್. ಸೊ ನಿಮ್ದು ಆ ತರದ್ದು ಆಪ್ಷನ್ಸ್ ಯಾವ್ದಿದೆ ಅನ್ನೋದನ್ನ ನೋಡಿದ್ರೆ ಬಿ ನಿಮ್ಗೆ ಹೈಯೆಸ್ಟ್ ಬರಬೇಕು, ಬಿ ಹೈಯೆಸ್ಟ್ ಇಲ್ಲಿ ಇದೆ ನಿಮಗೆ, ರೈಟ್. ದೆನ್ ನೆಕ್ಸ್ಟ್ ಒನ್ ಇಟ್ ಶುಡ್ ಬಿ ದಿಸ್, ಇದು ಒಂದೇದು ನೆಕ್ಸ್ಟ್ ಇರಬೇಕು, ಅದು ಇಲ್ಲಿದೆ. And least it should be this, so that is this. So answer for this question should be option 3, right. So carefully analyze ಮಾಡ್ರಿ, ಯಾಕಂದ್ರೆ ಇಲ್ಲಿ ಬರ್ದಿರೋದು ಆರ್ಡರ್ ಮತ್ತು ನಾನು ಇಲ್ಲಿ ಕೊಟ್ಟಿರೋ ಆರ್ಡರ್ ಚೇಂಜ್ ಆಗಿದೆ. ಬಟ್ ನೀವು ಕೇರ್ಫುಲಿ ಅನಲೈಸ್ ಮಾಡಬೇಕು ಯಾವುದಕ್ಕೆ ಜಾಸ್ತಿ ಯಾವುದಕ್ಕೆ ಕಡಿಮೆ. ದಿಸ್ ಇಸ್ ಗ್ರೇಟರ್ ದನ್ ಸಿಂಬಲ್, ಸೊ ಇದಕ್ಕೆ ಕಡಿಮೆ ಇದೆ ಅಂತ ಹೇಳಿ ಈ ಸೈಡ್ ಇರುವಂಥದ್ದಕ್ಕೆ ಈ ಸೈಡ್ ಇರುವಂಥದ್ದಕ್ಕೆ ಜಾಸ್ತಿ ಇದೆ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ದಿಸ್ ಇಸ್ ದ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವಶನ್, which of the following should be more volatile? ಸಿ ಮೋರ್ ವಾಲೆಟೈಲ್ ಅಂತ ಹೇಳಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಮೋರ್ ಈಸಿಲಿ ಅದು ವೇಪರೈಸ್ ಆಗುತ್ತೆ, ಮೋರ್ ಈಸಿಲಿ ಗ್ಯಾಸ್ ಫೇಸಿಗೆ ಹೋಗುತ್ತೆ. ಸೊ ಗ್ಯಾಸ್ ಫೇಸಿಗೆ ಯಾವಾಗ ಮೋರ್ ಈಸಿಲಿ ಹೋಗುತ್ತೆ ಅಂದ್ರೆ ನಿಮ್ಗೆ ಆ ಲಿಕ್ವಿಡ್ ಸ್ಟೇಟ್ದಲ್ಲಿ ಇದ್ದಾಗ ಕಾಂಪೌಂಡ್ ಎರಡು ಮಾಲಿಕ್ಯೂಲ್ ನಡುವೆ ಅಷ್ಟು ನಿಮ್ಗೆ ಇಂಟ್ರಾಕ್ಟಿವ್ ಫೋರ್ಸಸ್ ಬರ್ತಾ ಇಲ್ಲ, ಅಟ್ರಾಕ್ಟಿವ್ ಫೋರ್ಸಸ್ ಇಲ್ಲ ಅಂದ್ರೆ ದೆನ್ ದ ಕಾಂಪೌಂಡ್ ಇಟ್ ವಿಲ್ ಬಿ ಮೋರ್ ವಾಲೆಟೈಲ್. ನಾವು ಕನ್ಸಿಡರ್ ದೀಸ್ ತ್ರೀ. ಇದು ಅಮೈನ್, ಪ್ರೈಮರಿ ಅಮೈನ್, ಇದು ಟರ್ಷರಿ ಅಮೈನ್, N is attached to 3 methyl groups. ಇದು ಕೂಡ ಸೆಕೆಂಡರಿ ಅಮೈನ್ಸ್, ಇವು ಮೂರು ಅಮೈನ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೈಟ್ರೋಜನ್ ಇರೋದ್ರಿಂದ ಪೋಲಾರಿಟಿ ಬರುತ್ತೆ ಈ ಮಾಲಿಕ್ಯೂಲ್ ಅಲ್ಲಿ. ಫರ್ದರ್ ಇದು ಪ್ರೈಮರಿ ಅಮೈನ್, ಇದು ಸೆಕೆಂಡರಿ ಅಮೈನ್ ಇರೋದ್ರಿಂದ ಇಲ್ಲಿ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಇಂಟ್ರಾಕ್ಷನ್ಸ್ ಬರುತ್ತೆ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇಂಟ್ರಾಕ್ಷನ್ಸ್. ಎರಡು ಮಾಲಿಕ್ಯೂಲ್ ನಡುವೆ ಹೈಡ್ರೋಜನ್ ಬಾಂಡಿಂಗ್ ಇಂದ ಬಾಂಡ್ ಇರುತ್ತೆ. ಬಟ್ ಇಫ್ ಯು ಕಮ್ ಹಿಯರ್ ಯು ಡೋಂಟ್ ಹ್ಯಾವ್ ಎನಿ ಸಚ್ ಫ್ಯಾಕ್ಟರ್ ಹಿಯರ್. ನಿಮ್ಗೆ ಹೆಟ್ರೋ ಆಟಮ್ ಇಲ್ಲ, ಹೈಡ್ರೋಜನ್ ಬಾಂಡು ಬರೋದಿಲ್ಲ, ಪೊಲಾರಿಟಿನೂ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮಗೆ ಜಸ್ಟ್ ವೀಕ್ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್. ರಿಮೆಂಬರ್ ಅಗೇನ್ ಐ ರಿಪೀಟ್, ನಿಮ್ಗೆ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎಲ್ಲ ಕಡೆ ನೋಡಬೇಕಾದ್ದು ಎರಡು ಮಾಲಿಕ್ಯೂಲ್ ನಡುವೆ ಏನು ಇಂಟ್ರಾಕ್ಟಿವ್ ಫೋರ್ಸಸ್ ಬರ್ತಾ ಇದೆ ಅದು. ಸೊ ಆ ಫೋರ್ಸಸ್ ಇಲ್ಲಿ ಕಡಿಮೆ ಇರೋದ್ರಿಂದ ದಿಸ್ ಶುಡ್ ಬಿ ಮೋರ್ ವಾಲೆಟೈಲ್. ದಿಸ್ ಬೀಯಿಂಗ್ ನಾನ್ ಪೋಲಾರ್ ಹೈಡ್ರೋಕಾರ್ಬನ್ ಇರೋದ್ರಿಂದ
ಇದೇನಾಗುತ್ತೆ ಅಂದರೆ ರೆಡಿಲಿ ವಾಲಟೈಲ್ ಆಗುತ್ತೆ, ನಿಮಗೆ ಈಸಿಲಿ ಗ್ಯಾಸ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಬರ್ದಿದ್ದೀನಿ. ಸೊ ಫೋರ್ತ್ ಕ್ವಶನ್, ರೈಟ್, ಲೆಟ್ ಮಿ ಕನ್ಸಿಡರ್ ದಿಸ್ ಕ್ವಶನ್. This is about the strength of hydrogen bond. The hydrogen bond is shortest in. ಇದನ್ನು ಬೇಕಾದ್ರೆ ನೀವು ಹೈಡ್ರೋಜನ್ ಬಾಂಡ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ಗೆ ಜಾಸ್ತಿ ಲಿಂಕ್ ಮಾಡ್ಕೊಳ್ಬಹುದು ಇಲ್ಲಿದಕ್ಕಿಂತ. ಸುಮ್ಮನೆ ಇಲ್ಲಿ ಕ್ವಶನ್ ಬಂದಿದೆ ಅದು, ಅದಕ್ಕೆ ನೋಡೋಣ. ಸಿ, ಹೈಡ್ರೋಜನ್ ಬಾಂಡಿಂಗ್ ಯಾವಾಗ ಶಾರ್ಟ್ ಆಗುತ್ತೆ ಆವಾಗ ಅದು ಸ್ಟ್ರಾಂಗ್ ಆಗುತ್ತೆ, ಅದು ಕೂಡ ಹೌದು. ಇದನ್ನು ಸ್ಟ್ರಾಂಗೆಸ್ಟ್ ಅಂತಾನು ತಗೊಳ್ಬಹುದು ಈ ಕ್ವಶನ್ ಅನ್ನ. ಹೈಡ್ರೋಜನ್ ಬಾಂಡಿಂಗ್ ಶಾರ್ಟ್ ಇದೆ ಅಂದ್ರೆ ದಟ್ ಸಿಂಪ್ಲಿ ಸೇಸ್ ದಟ್ ದ ಹೈಡ್ರೋಜನ್ ಬಾಂಡಿಂಗ್ ಇಸ್ ಸ್ಟ್ರಾಂಗರ್. ಅದು ಶಾರ್ಟ್ ಅಥವಾ ಸ್ಟ್ರಾಂಗ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಆಟಮ್ ಅದು ಜಾಸ್ತಿ ಇರಬೇಕು. ಅದು ಯಾವ ಹೈಡ್ರೋಜನ್ ಆಟಮ್ ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಯಾವುದಕ್ಕೆ ಅಟ್ಯಾಚ್ ಆಗುತ್ತಲ್ಲ ಅದರದ್ದು ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರಬೇಕು. ಹಾಗೆ ಇದು ಹೈಡ್ರೋಜನ್ ಬಾಂಡಿಂಗ್ ಆಗ್ತಿರ್ಬೇಕಾದ್ರೆ ನಿಮಗೆ 2 ಹೆಟೆರೋ ಆಟಮ್ಸ್ ಬೇಕಾಗುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಇದು ಯಾವ ತರದ ಹೈಡ್ರೋಜನ್ ಬಾಂಡ್ ಅಂದ್ರೆ ಎಫ್ ಗೆ ಈ ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಈ ಹೈಡ್ರೋಜನ್ ಬೇರೆ ಒಂದು ಇಲೆಕ್ಟ್ರೋನೆಗೆಟಿವ್ ಆಟಮ್ ಜೊತೆ, ಅಂದ್ರೆ ಈ ಕೇಸಲ್ಲಿ ಫ್ಲೋರಿನ್ ಜೊತೆನೆ ಇಂಟ್ರಾಕ್ಟ್ ಮಾಡ್ತಾ ಇದೆ. ಸೊ ಇದ್ರದ್ದು ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರಬೇಕು, ಇದ್ರದ್ದು ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರಬೇಕು. ಆವಾಗ ನಿಮಗೆ ಈ ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಒಂದು ಫ್ಲೋರಿನ್ ಇದೆ, ಒಂದು ಆಕ್ಸಿಜನ್ ಇದೆ. ಇಲ್ಲಿ ಒಂದು ಫ್ಲೋರಿನ್ ಇದೆ, ಇನ್ನೊಂದು ಫ್ಲೋರಿನ್ ಇದೆ. ಇಲ್ಲಿ ಒಂದು ನೈಟ್ರೋಜನ್, ಇನ್ನೊಂದು ಆಕ್ಸಿಜನ್, ಒಂದು ಸಲ್ಫರ್, ಇನ್ನೊಂದು ಆಕ್ಸಿಜನ್ ಇದೆ. ಸೊ ನಿಮ್ಗೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ಇಲೆಕ್ಟ್ರೋನೆಗೆಟಿವಿಟಿ ಆಫ್ ಫ್ಲೋರಿನ್ ಬೀಯಿಂಗ್ ಹೈ. ಎರಡೂ ಕೇಸಲ್ಲಿ ನಿಮಗೆ ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ಕಂಪೇರ್ ಟು ಉಳಿದಿದ್ದು. ಸೊ ನೀವು ಆರ್ಡರ್ ಏನಾದರೂ ಕೇಳಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಇದು ಆದ ಮೇಲೆ ಯು ಶುಡ್ ಗೋ ವಿತ್ ದಿಸ್. ಯಾಕಂದ್ರೆ ಸ್ವಲ್ಪ ರಿಲೇಟಿವ್ಲಿ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಆಟಮ್ ಇರುವಂಥದ್ದು ಇಲ್ಲಿದೆ. ಇದರದ್ದು ಆದಮೇಲೆ ನೆಕ್ಸ್ಟ್ ಸ್ಟ್ರೆಂತ್ ಇದಕ್ಕೆ ಬರಬೇಕು. ನೆಕ್ಸ್ಟ್ ಯು ಕ್ಯಾನ್ ಕಮ್ ಟು ದಿಸ್. ಸಲ್ಫರ್ದು ಇಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರೋದ್ರಿಂದ ಇದು ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ಒಂದ್ ಕಡೆ ನೈಟ್ರೋಜನ್ ಇದೆ, ಒಂದ್ ಕಡೆ ಸಲ್ಫರ್ ಇದೆ, ಉಳಿದ ಕಡೆ ಆಕ್ಸಿಜನ್ ಇದೆ, ರೈಟ್. ಸೊ ಇವೆರಡು ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ದಿಸ್ ವಿಲ್ ಹ್ಯಾವ್ ಸ್ಟ್ರಾಂಗರ್ ಹೈಡ್ರೋಜನ್ ಬಾಂಡ್ಸ್. ನಿಮ್ಗೆ ಜಸ್ಟ್ ಆರ್ಡರ್ ಕೇಳಿದ್ರೆ ಅಂತ ಹೇಳಿ ಹೇಳಿದೆ. ಈಗ ನಮಗೆ ಬೇಕಾಗಿದ್ದು ಶಾರ್ಟೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡ್. ಸೊ ಸ್ಟ್ರೇಟ್ ಅವೇ ನಮಗೆ ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುವಂಥದ್ದು ಇದು ಆಪ್ಷನ್. This should be the answer for that. This is about physical properties of organic molecules. ಇದು ನಿಮಗೆ ಇಂಥದ್ದೇ ಒಂದು ಚಾಪ್ಟರ್ ರಿಲೇಟೆಡ್ ಅಂತ ಹೇಳಲ್ಲ, ಇದ್ರದ್ದು ನಿಮ್ಗೆ ಅಪ್ಲಿಕೇಶನ್ ಯಾವ ಚಾಪ್ಟರ್ ಮೇಲೂ ಕೇಳಬಹುದು. ಹೋಪ್ ನಿಮ್ಗೆ ಇದು ಒಂದು ಸ್ವಲ್ಪ ಐಡಿಯಾ ಕೊಟ್ಟಿದೆ. ಮಾಲಿಕ್ಯುಲರ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಕ್ವಶನ್ಸ್ ಬಂದರೆ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬಂದಿದೆ ಅಂತ ಅನ್ಕೊಳ್ತೇನೆ. If you have liked this video, you can give a like and you can share this video to your friends. And if you are not subscribed to the channel, you can subscribe for notification of new videos. For that, you need to press the bell icon. So thank you for watching this video. Thank you again.